ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಆಪ್ಷನ್ ಚೈನ್ ಅಲ್ಲಿ PCR ಬಗ್ಗೆ ಹೇಳಿಕೊಡ್ಲಿಕ್ಕಿದ್ದೇನೆ. PCR ಹೇಗೆ ಯೂಸ್ ಮಾಡೋದು, ಅದರಲ್ಲಿ ಪ್ರೈಸ್ ಆಕ್ಷನ್ ಅನ್ನು ನಾವು ಪೊಸಿಷನಲ್ ಟ್ರೇಡ್ ಎಲ್ಲ ತೆಗೆಯುವವರು ಯಾವ ತರ ನೋಡ್ಬೇಕು PCR, ಅದ್ರ ಬಗ್ಗೆ ನಾನು ಇವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ. ಆಯ್ತಾ? ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ಶೇರ್ ಮಾಡಿ, ಆದ್ಮೇಲೆ ಲೈಕ್ ಕೊಡಿ. ಆದ್ಮೇಲೆ ಇದುವರೆಗೆ ಯಾರೆಲ್ಲ ಅಕೌಂಟ್ಸ್ ಓಪನ್ ಮಾಡಲಿಲ್ಲ ಅವರೆಲ್ಲ ಅಕೌಂಟ್ಸ್ ಓಪನ್ ಮಾಡಿ. ದನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಟ್ರೇಡ್ ಮಾಡ್ತಿದ್ದೇನೆ, ಅದರಲ್ಲಿ ಬೇಕಾದ್ರೆ ಅಕೌಂಟ್ ಓಪನ್ ಮಾಡಬಹುದು. ನಂದು ಇದುವರೆಗೆ ಎಷ್ಟು ಅಕೌಂಟ್ ಇದೆ ಅಂತ ಹೇಳಿದ್ರೆ, ನಂದು ಇದು ನಾಲ್ಕನೇ ಅಕೌಂಟ್. ಯಾವುದು ದನ್, ಅದು ಫಸ್ಟ್ ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ದೆ, ಅದ್ರಲ್ಲೇನು ಅಷ್ಟೊಂದು ರೆಸ್ಪಾನ್ಸ್ ನನಗೆ ಸಿಗ್ತಿರ್ಲಿಲ್ಲ. ಆದ್ಮೇಲೆ ಪುನೊಂದು ಅಕೌಂಟ್ ಓಪನ್ ಮಾಡಿದೆ, ಅದ್ರಲ್ಲಿ ಫಸ್ಟ್ ಅಕೌಂಟ್ ನಾನು ಈಗ ಏನು ಟ್ರೇಡ್ ಮಾಡ್ತಿಲ್ಲ. ಆದ್ಮೇಲೆ ಸೆಕೆಂಡ್ ಅಕೌಂಟ್ ಅಲ್ಲಿ ನಾನೀಗ ಎಲ್ಲ ಹೋಲ್ಡಿಂಗ್ ಅಲ್ಲೆಲ್ಲ ತೆಗ್ದಿದ್ದೇನಲ್ಲ, ಅದೆಲ್ಲ ಸೆಕೆಂಡ್ ಅಕೌಂಟ್ ಅಲ್ಲಿ ಹಾಕಿಟ್ಟಿದ್ದೇನೆ. ಇದೀಗ ನಾಲ್ಕನೇ ಅಕೌಂಟ್ ಅಂತ ಹೇಳಿದ್ರೆ ದನ್. ಇದ್ರಲ್ಲಿ ನಾನು ಲಾಂಗ್ ಟೈಮ್ ಇಂದ 2023 ಇಂದ ಇದ್ರಲ್ಲಿ ಇದ್ದೇನೆ. ನಾನು ಅಂತ ಹೇಳಿದ್ರೆ ನಂದು ತುಂಬಾ ವರ್ಷದಿಂದ ನಾನು ಟ್ರೇಡ್ ಮಾಡ್ತಿದ್ದೇನೆ. ಅದೇ 2023 ಇಂದ ನಾನು ದನ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೇನೆ. ಆಯ್ತಾ? ಇದ್ರಿಂದ ನಾನು ಎಕ್ಸಿಟ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಇದು ಒಳ್ಳೇದಿದೆ ಪ್ಲಾಟ್ಫಾರ್ಮ್. ಅಂತ ಹೇಳಿದ್ರೆ ನಾವು ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ರಪ್ಪ ಸೊಲ್ಯೂಷನ್ ನಮಗೆ ಅವರು ಕೊಡ್ತಾರೆ, ಮತ್ತೆ ಎಲ್ಲ ಕಾಲ್ ಎಲ್ಲ ರಪ್ಪ ರಿಸೀವ್ ಮಾಡ್ತಾರೆ. ಆಯ್ತಾ? ನೀವು ಮೇಲ್ಸ್ ಹಾಕ್ಬಹುದು ಅವರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ಆ ತರ. ಆದ್ದರಿಂದ ನೀವು ದನ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ದು ಅಕೌಂಟ್ ಓಪನ್ ಮಾಡೋದಾದ್ರೆ ನೀವಿಲ್ಲಿ ನಂದು QR ಕೋಡ್ ಇದೆ, ಇದ್ರ ಮುಖಾಂತರನು ಓಪನ್ ಮಾಡ್ಬೋದು. ಆಯ್ತಾ? ಇಲ್ಲಿ QR ಕೋಡ್, ಈ ಕೋಡ್ ಕ್ಲಿಕ್ ಮಾಡಿ ಸಹ ನೀವು ಅಕೌಂಟ್ ಓಪನ್ ಮಾಡ್ಬೋದು, ಇಲ್ಲದ್ರೆ QR ಕೋಡ್ ಸ್ಕ್ಯಾನ್ ಮಾಡಿ ಸಹ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಇದು ಕೋಡ್ ಕ್ಲಿಕ್ ಮಾಡಿದ್ರು ನಿಮ್ದು ಅಕೌಂಟ್ ಓಪನ್ ಆಗ್ತದೆ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೇಳ್ತದೆ, ಅದೆಲ್ಲ ನೀವು ಇನ್ಫಾರ್ಮೇಶನ್ ಎಲ್ಲ ಕೊಡ್ಬೇಕಾಗ್ತದೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಆದ್ಮೇಲೆ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಲ್ಲ ಕೇಳ್ತದೆ. ಯಾಕಂತ ಹೇಳಿದ್ರೆ ಇದು ಡಿಮ್ಯಾಟ್ ಅಕೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕನೆಕ್ಟ್ ಆಗ್ತದೆ. ಆದ್ರಿಂದನೇ ನಿಮ್ಮ ಅಕೌಂಟಿಗೆ ದನ್ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗುದು ಅಲ್ವಾ, ವಿಡ್ರಾವಲ್ ಮತ್ತೆ ಟ್ರಾನ್ಸ್ಫರ್ ಆಗುದು ಅದ್ರಿಂದನೇ. ಆಯ್ತಾ? ನಂದು ಇದುವರೆಗೆ ಎಷ್ಟು 24 ಏನು ವಿಡಿಯೋಸ್ ಮಾಡಿದ್ದೇನೆ ಟ್ರೇಡಿಂಗ್ ಅಲ್ಲಿ. ಇದು ಟ್ರೇಡಿಂಗ್ ವಿಡಿಯೋಸ್ ಅಲ್ಲದೆ ಬೇರೆ ವಿಡಿಯೋನು ಇದೆ ನನ್ನದು. ಇದು ಮ್ಯೂಸಿಕ್ ಅದೆಲ್ಲ ಇದೆ. ಅದನ್ನು ಎಲ್ಲ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ಅದನ್ನು ಒಂದ್ಸಲ ಒಬ್ಸರ್ವ್ ನೋಡಿ, ಅದನ್ನು ಸ್ವಲ್ಪ ನೋಡಿ ಆದ್ಮೇಲೆ ಒಂದು ಲೈಕ್ಸ್ ಕೊಡಿ. ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಟ್ರೇಡಿಂಗ್ ಅದು ನಂದು 24 ಏನಾಗಿದೆ. ಇದು ಸೇರಿ 25 ವಿಡಿಯೋ ಆಗ್ತದೆ. ಇದು ಫುಲ್ ಕೋರ್ಸ್ ಬಗ್ಗೆ ನಾನು ಹೇಳಿದ್ದೇನೆ, ಟ್ರೇಡಿಂಗ್ ಅದು. ಆಯ್ತಾ? ಕನ್ನಡದಲ್ಲಿ ಹೇಳಿದ್ದೇನೆ ಫುಲ್ ಕೋರ್ಸ್ ಬಗ್ಗೆ. ಇನ್ನೂ ಇದೆ ಕೋರ್ಸ್ ಬಗ್ಗೆ ಹೇಳಲಿಕ್ಕೆ. ಆದ್ರೆ ಇದುವರೆಗೆ ನಂದು 25 ವಿಡಿಯೋಸ್ ಯಾರೆಲ್ಲ ನೋಡಿದಿರಿ ಅವರೆಲ್ಲ ಟ್ರೇಡ್ ಮಾಡಲು ಸ್ಟಾರ್ಟ್ ಮಾಡಬಹುದು. ಆಯ್ತಾ? ಇನ್ನು ಟೈಮ್ ವೇಸ್ಟ್ ಮಾಡಬೇಡಿ ನೀವು. ಇನ್ನು ನಾಳೆ ಮಾಡಿದ್ರಾಯ್ತು ಅಂತ ಇದು ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಆದಷ್ಟು ಬೇಗ ನಿಮ್ದು ದನ್ ಅಕೌಂಟ್ ಅನ್ನು ಓಪನ್ ಮಾಡಿ. ದನ್ ಇಲ್ಲದ್ರೆ ನೀವು ಬೇರೆ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡಬಹುದು. ಆಯ್ತಾ? ಅದೇನು ಇದಿಲ್ಲ. ನಂದು QR ಕೋಡ್ ಮುಖಾಂತರ ನೀವು ಮಾಡುದಿದ್ರೆ ಮಾಡಿ, ಇಲ್ಲದ್ರೆ ನಿಮ್ಗೆ ಇಷ್ಟ ಬಂದ ಇದ್ರಲ್ಲಿ ಮಾಡಬಹುದು. ಆಯ್ತಾ? ನಾನು ಹೇಳಿದ್ದೇನೆ, ಮತ್ತೆ ನಿಮ್ಮ ಇಷ್ಟ. ಆದಷ್ಟು ಬೇಗ ನಿಮ್ಮ ಅಕೌಂಟ್ ಓಪನ್ ಮಾಡಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಇದು ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದುವರೆಗೆ ನಂದು 24 ವಿಡಿಯೋಸ್ ನೋಡಿದ್ರಲ್ಲ ಅವರಿಗೆ ಹೇಳ್ತಿದ್ದೇನೆ. ಈಗ ರೀಸೆಂಟ್ ಆಗಿ ನೋಡ್ತಿದ್ದೀರಲ್ಲ ಅವರಿಗೆ ಹೇಳ್ತಿಲ್ಲ. ಅವರು ರೀಸೆಂಟ್ ಆಗಿ ನೋಡುವವರು ಸ್ಟೆಪ್ 1 ಡೇ 1 ಇಂದ ನಂದು ಡೇ 1 ಇಂದ ಡೇ 24 ತನಕ ವಿಡಿಯೋಸ್ ಇದೆ. ಅದು ನಂದು ಯೂಟ್ಯೂಬ್ಗೆ ಹೋಗಿ ನೀವು ನೋಡ್ಬೋದು. ಅಲ್ಲಿ ನಂದು ಫುಲ್ ವಿಡಿಯೋಸ್ ಇದೆ ಟ್ರೇಡಿಂಗ್ ಅದು ನಾನು ಪ್ಲೇ ಲಿಸ್ಟ್ ಸಹ ಮಾಡಿದ್ದೇನೆ ವಿಡಿಯೋದು. ಟ್ರೇಡಿಂಗ್ ವಿವೋದು ಅದು 1 by 1 ಬರ್ತದೆ ಪ್ಲೇ ಲಿಸ್ಟ್ ಅಲ್ಲಿ. ಆಯ್ತಾ? ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ನಿಮ್ಗೆ 1 by 1 ವಿಡಿಯೋಸ್ ಸಿಗ್ತದೆ.
ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಟ್ರೇಡಿಂಗ್ ವಿಡಿಯೋಸ್ ಎಲ್ಲ ತನ್ನಷ್ಟಕ್ಕೆ ನಿಮ್ಮ ಅಕೌಂಟಿಗೆ ನಿಮ್ದು ಮೊಬೈಲ್ಗೆ ಅಪ್ಡೇಟ್ ಆಗ್ತಾ ಇರ್ತದೆ ಆಯ್ತಾ. ಇದು ನೀವು ಮೊಬೈಲಲ್ಲಿ ಸಹ ಟ್ರೇಡಿಂಗ್ ಮಾಡ್ಬೋದು, ಖಾಲಿ ಲ್ಯಾಪ್ಟಾಪ್ ಯೂಸ್ ಮಾಡಿಯೇ ಟ್ರೇಡಿಂಗ್ ಮಾಡ್ಬೇಕಂತೆಲ್ಲ. ಟ್ರೇಡಿಂಗ್ ಮಾಡ್ಲಿಕ್ಕೆ ಇಷ್ಟ ಇದ್ದವರು ಮೊಬೈಲಲ್ಲಿ ಸಹ ಮಾಡ್ಬೋದು. ಈಗ ನೀವು ಆಫೀಸಿಗೆಲ್ಲ ಹೋಗಿರ್ತೀರಿ, ಅಲ್ಲಿಗೆಲ್ಲ ಕೆಲವು ಸಲ ಲ್ಯಾಪ್ಟಾಪ್ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಮಧ್ಯಾಹ್ನ ಊಟದ ಟೈಮ್ ಎಲ್ಲ ಇರ್ತದೆ. ಇದು ಟ್ರೇಡಿಂಗ್ ಕ್ಲೋಸ್ ಆಗೋದು 3:15ಗೆ, ನಿಮ್ಗೆ ಮಧ್ಯಾಹ್ನದ ಊಟದ ಟೈಮು 1 o'clockಗೆ ಅಲ್ವಾ. ಆ ಟೈಮಲ್ಲೆಲ್ಲ ಫ್ರೀ ಇದ್ದ ಟೈಮಲ್ಲಿ ಸಹ ನೀವು ಹಣವನ್ನು ಮಾಡ್ಬೋದು. ಆಫೀಸಲ್ಲಿ ಸೈಡಿಗೆ ಕೆಲವು ಸಲ ಲಂಚ್ ಬ್ರೇಕ್, ಆದ್ಮೇಲೆ ಮಾರ್ನಿಂಗ್ ಬ್ರೇಕ್ ಎಲ್ಲ ಇರ್ತದಲ್ಲ, ಸ್ನ್ಯಾಕ್ಸ್ ಬ್ರೇಕ್ಸ್ ಇದೆಲ್ಲ ಇರ್ತದಲ್ಲ, ಆವಾಗ್ಲೂ ನೀವು ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಉಳಿದ ಟೈಮಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡ್ಬೋದು, ಮೊಬೈಲಲ್ಲಿ ಸಹ ಮಾಡ್ಬೋದು ಟ್ರೇಡಿಂಗ್ ಆಯ್ತಾ. ಮೊಬೈಲಲ್ಲಿ ಹೇಗೆ ಟ್ರೇಡಿಂಗ್ ಮಾಡುವುದಂತ ಅದನ್ನು ನಾನು ಒಂದು ದಿವಸ ಹೇಳಿಕೊಡ್ತೇನೆ. ನೀವು ನಂದು ಫುಲ್ ಕೋರ್ಸ್ ಅನ್ನು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಾನು ಹೇಳಿಕೊಡ್ತೇನೆ. ಮೊಬೈಲಲ್ಲಿ ಸಹ ಟ್ರೇಡ್ ಮಾಡೋದು ಹೇಳಿಕೊಡ್ತೇನೆ. ನಾನು ಸಹ ಟ್ರೇಡ್ ಮಾಡ್ತೇನೆ. ನಾನೀಗ ಲ್ಯಾಪ್ಟಾಪ್ ಅನ್ನು ಎಲ್ಲ ಕಡೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಾನು ಕೆಲವು ಸಲ ಜರ್ನಿ ಮಾಡುವಾಗ, ಬಸ್ಸಲ್ಲೆಲ್ಲ ಹೋಗುವಾಗ, ಅಲ್ಲಿ ಸಹ ನಾನು ಮಾರ್ನಿಂಗ್ 9:50 ಇಂದ 3:15 ತನಕ ಇದೆ ಇಂಟರ್ ಡೇ ಅಲ್ವಾ. ನಾವು ಬೈಯರ್ಸ್ ಎಲ್ಲ ಇಂಟರ್ ಡೇನೆ ಜಾಸ್ತಿ ಟ್ರೇಡ್ ಮಾಡುದು. ಪೊಸಿಷನಲ್ ಟ್ರೇಡ್ ಎಲ್ಲ ಜಾಸ್ತಿಯಾಗಿ ಸೆಲ್ಲರ್ಸ್ ಮಾಡ್ತಾರೆ. ಸೆಲ್ಲರ್ಸ್ ಇದು ಸಹ ಮಾಡ್ತಾರೆ, ಬೈ ಸಹ ಮಾಡ್ತಾರೆ. ಅವ್ರದ್ದು ಏನು ಶಾರ್ಟ್ ಕವರಿಂಗ್ ಎಲ್ಲ ಟ್ರೇಡ್ ತೆಗಿತಾರಲ್ಲ, ಅವಾಗ ಏನಾದ್ರು ಅವ್ರದ್ದು ಟ್ರೇಡ್ ಏನಾದ್ರು ಲಾಸ್ ಆದ್ರೆ ಅವಾಗ ಅವರು ಬೈ ಸಹ ಮಾಡ್ತಾರೆ ಅಲ್ಲಿ ಆಯ್ತಾ. ಅದರಿಂದ ನೀವು ಇದು ಫಸ್ಟಿಗೆ ಪ್ರಾಕ್ಟೀಸ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಫಸ್ಟಿಗೆ, ಆದ್ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ನಾನು ಮಾಡಿದ ಪ್ರತಿಯೊಂದು ವಿಡಿಯೋನು ಡೇ 1 ಇಂದ ಡೇ 24-25 ತನಕ ಆಗಿದೆ ಇದುವರೆಗೆ. ಆದ್ಮೇಲೆ ನೆಕ್ಸ್ಟ್ ಆಗುದನ್ನು ನೋಡಿ ಆಯ್ತಾ. ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಟ್ರೇಡಿಂಗ್ ಕಲ್ತ್ರೆ ಮಾತ್ರ ನಿಮಗೆ ಲಾಸ್ ಬರಲ್ಲ, ಇಲ್ಲಂತಿದ್ರೆ ಲಾಸ್ ಆಗ್ತದೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು, ನನಗೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ ಆಗಿದೆ. ಆದ್ಮೇಲೆ ನಾನು ಕರೆಕ್ಟ್ ಆಗಿ ಕಲ್ತು ಮತ್ತೆ ನಾನು ಟ್ರೇಡಿಂಗ್ ಮಾಡ್ಲಿಕ್ಕೆ ಕುತ್ಕೊಂಡಿದ್ದು. ಈಗ ನನಗೆ ಲಾಸ್ ಆಗಲ್ಲ ಆಯ್ತಾ. ಈಗ ನನಗೆ ಸೂಪರ್ ಟ್ರೇಡರ್ ಅಂತಾನು ನನಗೆ ಒಂದು ಇದು ಕೊಟ್ಟಿದ್ದಾರೆ ದನ್ ಅವರು, ಗಿಫ್ಟ್ ಸಹ ಕಳಿಸ್ತಾರೆ ಅವರು. ಏನಾದ್ರು ನೀವು ಟ್ರೇಡಿಂಗ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೇಡಿಂಗ್ ಮಾಡಿದ್ರೆ ದನ್ ಅವರು ನಿಮಗೆ ಗಿಫ್ಟ್ ಸಹ ಕಳಿಸ್ತಾರೆ ಆಯ್ತಾ. ಆದ್ಮೇಲೆ ನಾನು ಇವತ್ತು PCR ಬಗ್ಗೆ ಹೇಳಲಿಕ್ಕೆ ಇದ್ದೇನೆ. PCR ಯಾವ ತರ ವರ್ಕ್ ಮಾಡ್ತದಂತ. ಇದು ನೀವು ಆಫೀಸಲ್ಲಿ ಇದು ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದಲ್ಲ, ಅವಾಗೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ಸುಮ್ನೆ. ಆ ಟೈಮಲ್ಲಿ ಸಹ ನಿಮಗೆ ಇದು ಟ್ರೇಡಿಂಗ್ ಮೊಬೈಲಲ್ಲಿ ಸಹ ನೀವು ಟ್ರೇಡ್ ತೆಗಿಬಹುದಲ್ವಾ. ಜಾಸ್ತಿ ಮೊಬೈಲಲ್ಲೆಲ್ಲ ಜಾಸ್ತಿ ಲಾಟಲ್ಲಿ ತೆಗಿಬೇಡಿ, ಸ್ವಲ್ಪ ಕಮ್ಮಿ ಲಾಟಲ್ಲಿ ತೆಗೀರಿ. ಒಂದು 3 ಲಾಟ್ 4 ಲಾಟ್ ಇಷ್ಟಲ್ಲಿ ತೆಗೀರಿ. ಜಾಸ್ತಿ ಲಾಟಲ್ಲಿ ತೆಗಿಲಿಕ್ಕೆ ಹೋಗ್ಬೇಡಿ, 2 ಲಾಟ್ ಈ ತರ ತೆಗೀರಿ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವವರು ಒಂದು ಲಾಟಲ್ಲಿ ಪ್ರಾಕ್ಟೀಸ್ ಮಾಡಿ 1 ಮಂತ್. ಆದ್ಮೇಲೆ ನಿಮ್ಮ ಲಾಟ್ ಸೈಜ್ ಅನ್ನು ಒಂದೊಂದೇ ಜಾಸ್ತಿ ಮಾಡ್ತಾ ಹೋಗಿ, ಒಮ್ಮೆಲೆ ಲಾಟ್ ಸೈಜ್ ಅನ್ನು ಜಾಸ್ತಿ ಮಾಡಬೇಡಿ ಆಯ್ತಾ. ಮೊಬೈಲಲ್ಲಿ ಟ್ರೇಡ್ ಹೇಗೆ ಮಾಡುದಂತ ನಾನು ಒಂದು ದಿವಸ ಹೇಳಿಕೊಡ್ತೇನೆ. ಆದ್ಮೇಲೆ ಸ್ಟಾಕ್ಸ್ ಬಗ್ಗೆನೂ ಒಂದು ದಿವಸ ಕ್ಲಾಸ್ ಅಲ್ಲಿ ಹೇಳಿಕೊಡ್ತೇನೆ. ನಾನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಸ್ಟಾಕ್ಸ್ ಎಲ್ಲ ಹೇಗೆ ತೆಗೆಯುವುದು ಅಂತ, ಹೇಗೆ ಬೈ ಮಾಡುದು ಅಂತ. ಅದೇ ರೀತಿ ನಾನು ಯಾವುದೆಲ್ಲ ಸ್ಟಾಕ್ಸ್ ಅನ್ನು ತೆಗ್ದಿದ್ದೇನೆ ಇದುವರೆಗೆ, ಹೋಲ್ಡಿಂಗ್ ಅಲ್ಲಿ ನನ್ನ ಸ್ಟಾಕ್ಸ್ ಯಾವುದೆಲ್ಲ ಇದೆ ಅದನ್ನು ನಾನು ಒಂದ್ಸಲ ತೋರಿಸ್ತೇನೆ. ನಾನು ಈಗ ನಿಮ್ಗೆ ಮಾಡುದು ಟೀಚಿಂಗ್ ಅಕೌಂಟ್ ಅಲ್ಲಿ, ಅದ್ರಲ್ಲಿ ಯಾವ್ದು ಸ್ಟಾಕ್ಸ್ ಇಲ್ಲ. ಅದ್ರಲ್ಲಿ ಸಹ ನಾನು ತೆಗ್ದಿದ್ದೇನೆ, ಟೀಚಿಂಗ್ ಅಕೌಂಟ್ ಅಲ್ಲಿ ಸಹ ನಾನು ಸ್ಟಾಕ್ಸ್ ತೆಗ್ದಿದ್ದೇನೆ. ಅದನ್ನು ನಾನು ತೋರಿಸ್ತೇನೆ ಯಾವ್ದು ಸ್ಟಾಕ್ಸ್ ತೆಗ್ದಿದ್ದೇನೆ ಅಂತ ಆಯ್ತಾ. ನಾವೀಗ PCR ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಬನ್ನಿ ಚಾಟಿಗೆ ಹೋಗೋಣ. PCR ನೋಡ್ಲಿಕ್ಕೆ ನೀವು ಇದಕ್ಕೆ ಹೋಗ್ಬೇಕಲ್ವಾ, ಯಾವ್ದಕ್ಕೆ, NSE ಆಪ್ಷನ್ ಚೈನಿಗೆ ಹೋಗ್ಬೇಕಲ್ವಾ. ನೀವು ಯಾವಾಗ್ಲೂ ಟ್ರೇಡ್ ಮಾಡುವಾಗ ಉಂಟಲ್ಲ, ಆಪ್ಷನ್ ಚೈನ್ ಅನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕಾಯ್ತಾ. ಆಪ್ಷನ್ ಚೈನ್ಗೆ ಹೇಗೆ ಹೋಗುದು, ಇಲ್ಲಿ ಬಂದು
NSC ಇಂಡಿಯಾ ಅಂತ ಕೊಡ್ಬೇಕಲ್ವಾ. ನಾನು ಇದು ಮೊನ್ನೆ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೇನೆ. ಯಾರೆಲ್ಲ ಮೊನ್ನೆದು ಕ್ಲಾಸ್ ಆಪ್ಷನ್ ಚೈನ್ ಅದು ಕ್ಲಾಸ್ ಎಲ್ಲ ನೋಡ್ಲಿಲ್ಲ ಅವರೆಲ್ಲ ಫಸ್ಟಿಗೆ ಆಪ್ಷನ್ ಚೈನ್ ಕ್ಲಾಸ್ ನೋಡ್ಕೊಂಡು ಬನ್ನಿ, ಆದ್ಮೇಲೆ ಇದು ವಿಡಿಯೋ ನೋಡಿ. ಅದು ವಿಡಿಯೋ ನೋಡಿದ್ರೆ ನಿಮಗೆ ಇದು ವಿಡಿಯೋ ಅರ್ಥ ಆಗ್ತದೆ. ಅದು ಒಂದು ವಿಡಿಯೋದು ಕಂಟಿನ್ಯೂಯೇಷನ್ ಆಗಿರ್ತದೆ. ಇದು ಆಪ್ಷನ್ ಚೈನ್ ಅದೆಲ್ಲ ಬೇರೆ ಎಲ್ಲ ವಿಡಿಯೋಸ್ ಎಲ್ಲ ಕಂಟಿನ್ಯೂಯೇಷನ್ ಆಗಿರಲ್ಲ. ಈಗ ಟ್ರೆಂಡ್ ಲೈನ್, ಸಪೋರ್ಟ್, ರೆಸಿಸ್ಟೆನ್ಸ್ ಅದೆಲ್ಲ ಕಂಟಿನ್ಯೂಯೇಷನ್ ಆಗಿರಲ್ಲ. ಆದ್ರೆ ಆಪ್ಷನ್ ಚೈನ್ ಅದು ಉಂಟಲ್ಲ, ಅದು ಒಂದು ವಿಡಿಯೋಗೆ ಇನ್ನೊಂದು ವಿಡಿಯೋ ಕನೆಕ್ಟ್ ಆಗಿರ್ತದೆ. ಇದು ಒಂದೇ ದಿವಸ ಮಾಡಿದ್ರೆ ನಿಮ್ಗೆ ತಲೆಗೋಗಲ್ಲ ಅಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೇನೆ. ಇಲ್ಲಿ ಏನ್ ಕೊಡ್ಬೇಕು, ಗೂಗಲ್ಗೆ ಬಂದು ನಾವು ಆಪ್ಷನ್ ಚೈನ್ ಬೇಕಾದ್ರೆ NSE, ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸಹ ಆಪ್ಷನ್ ಚೈನ್ ಓಪನ್ ಮಾಡಬಹುದು. ಅದು ನೀವು ಆವಾಗಲೇ ಟ್ರೇಡ್ ತೆಗಿಲಿಕ್ಕೆ ಆಪ್ಷನ್ ಚೈನ್ ಓಪನ್ ಮಾಡಬಹುದು. ಅದರಲ್ಲಿ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ. ಆದ್ರೆ ಇದರಲ್ಲಿ NSE ಅಲ್ಲಿ ನಿಮ್ಗೆ ಫುಲ್ ಕ್ಲಾರಿಟಿ ಸಿಗ್ತದೆ ಆಯ್ತಾ. NSE ಆಪ್ಷನ್ ಚೈನ್ ಅಲ್ಲಿ ಇತ್ತು. NSE ಇಂಡಿಯಾ ಅಲ್ಲ, NSE ಇಂಡಿಯಾ ಅಂತ ಕೊಡ್ಬೇಕಲ್ವಾ. ನಾನು ಮೊನ್ನೆ ಹೇಳಿಕೊಟ್ಟಿದ್ದೇನಲ್ಲ ನಿಮ್ಗೆ. NSE ಇಂಡಿಯಾ. NSE ಇಂಡಿಯಾ ಆಪ್ಷನ್ ಚೈನ್ ಅಲ್ವಾ. ಇದೆಂತ ಬಂತು, ನಾನಲ್ಲಿ ಆಪ್ಷನ್ ಚೈನ್ ಅಂತ ಕೊಡ್ಲಿಲ್ಲ ಅಲ್ಲ. ಅಲ್ಲಿ ಆಪ್ಷನ್ ಚೈನ್ ಅಂತ ಕೊಡ್ಬೇಕು ಎಲ್ಲಿ, ಗೂಗಲ್ ಅಲ್ಲಿ. ನಾನು ಖಾಲಿ NSE ಇಂಡಿಯಾ ಅಂತ ಕೊಟ್ಟು ಬಿಟ್ಟೆ, ಆಪ್ಷನ್ ಚೈನ್ ಅಂತ ಬರೀಲಿಲ್ಲ ಅಲ್ವಾ. ಅದು ಬರಿಬೇಕು. NSE ಇಂಡಿಯಾ ಆಪ್ಷನ್ ಚೈನ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಆಪ್ಷನ್ ಚೈನ್ ಆಯ್ತಾ. ಒನ್ ಮಿನಿಟ್, ನಾನೀಗ ಬಂದೆ. NSE ಇಂಡಿಯಾ ಆಪ್ಷನ್ ಚೈನ್ ಅಂತ ಕೊಡ್ತಿರಲ್ಲ, ಕೊಟ್ಟಾದ್ಮೇಲೆ ಈ ತರ ಬರ್ತದೆ. ಇದೆಲ್ಲ ಹೇಳಿದೆನಲ್ಲ, ಇದು ಇಂಡೆಕ್ಸ್ ಯಾವುದೆಲ್ಲ ಇದೆ ಅಂತ ಇದರಲ್ಲಿ ತೋರಿಸ್ತದೆ. ಕೇಳ್ತದಲ್ಲ, ನಾನು ಫ್ಯಾನ್ ಆಫ್ ಮಾಡಿದ್ದೆ, ಈಗ ಫ್ಯಾನ್ ಹಾಕಿದ್ದೇನೆ. ನಿಮಗೆ ಕೇಳ್ತದ ಇಲ್ವಾ ಅಂತ ಅದೇ ಕನ್ಫ್ಯೂಷನ್ ಆಗ್ತದೆ. ಓಕೆ, ಇದರಲ್ಲಿ NSE ಇದು ಇಂಡೆಕ್ಸ್. ಇದು ನೀವು ಇದೇನ್ ಗೊತ್ತಾ, ನೀವು ಸ್ಟಾಕ್ಸ್ ಎಲ್ಲ ಹೋಲ್ಡಿಂಗಿಗೆ ಸ್ಟಾಕ್ಸ್ ಎಲ್ಲ ತೆಗಿತೀರಲ್ಲ, ಆವಾಗ ನೀವು ಆಪ್ಷನ್ ಚೈನ್ ಎಲ್ಲ ಒಬ್ಸರ್ವ್ ಮಾಡ್ಬೇಕು. ಆಪ್ಷನ್ ಚೈನ್ ಅಲ್ಲಿ ಪೊಸಿಷನ್ ಯಾವ ತರ ಇದೆ ಅಂತ. ನಾನು ಆಪ್ಷನ್ ಚೈನ್ ಅದು ಕ್ಲಾಸ್ ಮಾಡಿದ್ದೇನೆ ಆಲ್ರೆಡಿ. ಅದು ನೋಡದವರು ನೋಡ್ಕೊಂಡು ಬನ್ನಿ, ಆದ್ಮೇಲೆ ಇದು ನೋಡಿದ್ರೆ ಆಯ್ತು. ನೀವು ಇಲ್ಲಿ ಇದು ಸ್ಟಾಕ್ಸ್ ಯಾವ್ದಂತ ಇಲ್ಲಿ ಬರ್ದು ಇಲ್ಲಿ ಸ್ಟಾಕ್ಸ್ ಸೆಲೆಕ್ಟ್ ಮಾಡಿ ನೀವು ಅದ್ರದ್ದು ಆಪ್ಷನ್ ಚೈನ್ ಅನ್ನು ನೋಡ್ಬೋದು. ಪರ್ಟಿಕ್ಯುಲರ್ ಆಪ್ಷನ್ ಚೈನ್ ಆಯ್ತಾ. ಸ್ಟಾಕ್ಸ್ ಅದು ಇಲ್ಲಿ ಸ್ಟಾಕ್ಸ್ ಬರಿಬೇಕು. ಆದ್ಮೇಲೆ ಇಲ್ಲಿ ಎಕ್ಸ್ಪೈರಿ ಡೇಟ್, ಇದು ಎಕ್ಸ್ಪೈರಿ ಡೇಟ್ ಬರ್ತದೆ. ಎಕ್ಸ್ಪೈರಿ ಡೇಟ್ ಈ ತರ ಇರ್ತದೆ ನೋಡಿ. ಇಲ್ಲಿ ಫಸ್ಟ್ ಎಕ್ಸ್ಪೈರಿ 26 ಸೆಪ್ಟೆಂಬರ್ ಅಲ್ಲಿ ಇದೆ, ಇನ್ನೊಂದು ಎಕ್ಸ್ಪೈರಿ 3 ಸೆಪ್ಟೆಂಬರ್ ಅಲ್ಲಿ ಇದೆ. ಈ ಎಕ್ಸ್ಪೈರಿ ಡೇಟ್ ಅಲ್ಲಿ ನೀವು ಒಂದೊಂದು ಟ್ರೇಡ್ ಅನ್ನು ತೆಗಿಬಹುದು, ಪೊಸಿಷನಲ್ ಟ್ರೇಡ್ ಅಲ್ವಾ. ಆದ್ಮೇಲೆ ಇದು ಸ್ಟ್ರೈಕ್ ಪ್ರೈಸ್, ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಅದು ನೀವು ಆಪ್ಷನ್ ಚೈನ್ ನೋಡ್ಬೇಕಂತಿದ್ರೆ, ಈಗ 21,000 ಅದು ಮಾತ್ರ ನೀವು ಆಪ್ಷನ್ ಚೈನ್ ನೋಡ್ಬೇಕಂತಿದ್ರೆ ಇಲ್ಲಿ ಬರಿಬೇಕು ಸ್ಟ್ರೈಕ್ ಪ್ರೈಸ್. ಅವಾಗ ಅದ್ರದ್ದೇ ಮಾತ್ರ ಸ್ಟ್ರೈಕ್ ಪ್ರೈಸ್ ತೋರಿಸ್ತದೆ ಆಪ್ಷನ್ ಚೈನ್ ಆಯ್ತಾ. ಇಲ್ಲಿ ಇದೇನ್ ಹೇಳಿ, ಇದು ಓಕೆ. ನೆಕ್ಸ್ಟ್ ಇದ್ರಲ್ಲಿ ಈ ಸೈಡಿಗೆ ಏನ್ ಹೇಳ್ತಾರೆ ಹೇಳಿ. ಅಯ್ಯೋ ಇಲ್ಲಾಯ್ತು, ಒಟ್ಟುವಾಗ ಆಚೆ ಈಚೆ ಮೂವ್ ಆಗ್ತದೆ. ಈ ಸೈಡಿಗೆ ಏನ್ ಹೇಳ್ತಾರೆ ಇಲ್ಲಿ, ಈ ಸೈಡಿಗೆ ಕಾಲ್ ಸೈಡ್ ಅಂತ ಹೇಳ್ತಾರೆ, ಈ ಸೈಡ್ಗೆ ಪುಟ್ ಸೈಡ್ ಅಂತ ಹೇಳ್ತಾರೆ. ಅದು ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಅದು ನೋಡದವರು ನೋಡ್ಕೊಂಡು ಬನ್ನಿ. ಈಗ ಬೈಯರ್ಸ್ ಏನ್ ಮಾಡ್ತಾರೆ, ಬೈಯರ್ಸ್ ಬೈ ಮಾಡ್ತಾರೆ. ಬೈಯರ್ಸ್ ಬೈ ಮಾಡುವಾಗ ಏನ್ ಮಾಡ್ತಾರೆ, ಎಟ್ ದ ಮನಿ ಇಲ್ಲದಿದ್ರೆ ಇನ್ ದ ಮನಿ
ಇದಿಷ್ಟು ಎಟ್ ದ ಮನಿ ಆಗ್ತದಲ್ವಾ, ಇನ್ ದ ಮನಿ ಇದಾಗ್ತದೆ ಆಯ್ತಾ. ಇನ್ ದ ಮನಿಯಲ್ಲಿ ಟ್ರೇಡ್ ತೆಗಿತಾರೆ. ಇನ್ ದ ಮನಿಯಲ್ಲಿ ಟ್ರೇಡ್ ತೆಗೆದ್ರೆ ಅವರಿಗೆ ಪ್ರಾಫಿಟ್ ಆಗ್ತದೆ. ನಾವು ಯಾವ್ದು ಎಲ್ ಟಿ ಪಿ ಎಲ್ಲಿದ್ದೇನೆ ಹೇಳಿ, ಇಲ್ಲಿದೆ ನಮ್ದು, ಅದು ಮೂವ್ ಆಗ್ತದೆ. ಕ್ಲಿಕ್ ಮಾಡಿದಾಗೆ ಕೆಳಗೆ ಮೇಲೆ ಮೂವ್ ಆಗ್ತಾ ಇರ್ತದೆ. ಓಕೆ. ಎಲ್ ಟಿ ಆಪ್ಷನ್ ಚೇಂಜ್ ತೋರ್ತಿದೆ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಇದು ಎರಡು ಎಲ್ ಟಿ ಪಿ ಎಟ್ ದ ಮನಿ. ಎಲ್ ಟಿ ಪಿ ನಾವು ಯಾವ್ದು ಪ್ರೀಮಿಯಂ ನೋಡ್ಬೇಕು, ಇಲ್ಲಿ ಪ್ರೀಮಿಯಂ ಇಲ್ಲಿದೆ, ಎಲ್ ಟಿ ಪಿ ಅಲ್ಲಿ ಇದೆ. ಎಲ್ ಟಿ ಪಿ ಈಗ ಎಷ್ಟರಲ್ಲಿ ನಡೀತಿದೆ, ಈಗ ಟ್ರೇಡ್ ಆಗ್ತಾ ಇದೆ ಆಯ್ತಾ. ಈಗ ಟೈಮ್ ಆಗ್ಲಿಲ್ಲಲ್ಲ, ಈಗ ಟ್ರೇಡ್ ಆಗ್ತಿದೆ. ಇಂಟರ್ ಡೇ ಇದು ಟ್ರೇಡ್ ಆಗ್ತಿದೆ. ಇಲ್ಲಿ ಎಷ್ಟು 121 rupees ಇದೆ ಎಟ್ ದ ಮನಿಯಲ್ಲಿ ಅಲ್ವಾ. ಇನ್ ದ ಮನಿಯಲ್ಲಿ ಎಷ್ಟಿದೆ, ಇನ್ ದ ಮನಿಯಲ್ಲಿ ಎಲ್ ಟಿ ಪಿ 187 ಇದೆ. ಇದು ಎಲ್ ಟಿ ಪಿ. ಬೈ ಮಾಡುವಾಗ ಇಲ್ಲಿ ತೆಗಿಬೇಕು. ಒಂದ್ ವೇಳೆ ನಿಮ್ಮ ಹತ್ರ ಒಂದ್ ವೇಳೆ ಫಂಡ್ ಒಂದ್ ವೇಳೆ ಕಮ್ಮಿ ಇದ್ರೆ ಒಂದು ಎಟ್ ದ ಮನಿಯಲ್ಲಿ ಸಹ ತೆಗಿಬಹುದು. 93 ಪ್ರೀಮಿಯಂ ಅಲ್ಲಿ ಸಿಗ್ತದೆ ಅಲ್ವಾ. ಆದ್ಮೇಲೆ ಅದಕ್ಕಿಂತಲೂ ಕಮ್ಮಿದು, ಇದು ನಿಮ್ಮ ಹಣ ಇನ್ನೂ ಕಮ್ಮಿ ಇದೆ ಅಂತ ಹೇಳಿದ್ರೆ ಔಟ್ ಆಫ್ ದ ಮನಿಯಲ್ಲಿ ಸಹ ನೀವು ತೆಗಿಬಹುದು. ತೀರಾ 8 ಸ್ಟೆಪ್ಗಿಂತ ಕೆಳಗೆ ಹೋಗ್ಬೇಡಿ ಔಟ್ ಆಫ್ ದ ಮನಿ ಆಯ್ತಾ. ನಿಮ್ಗೆ ಏನು ಪ್ರಾಫಿಟ್ ಆಗಲ್ಲ, ಔಟ್ ಆಫ್ ದ ಮನಿಯಲ್ಲಿ ಅಷ್ಟು ಪ್ರಾಫಿಟ್ ಆಗಲ್ಲ. ಆದ್ರೆ ಹಣ ಇಲ್ಲದಿದ್ರೆ ನೀವು ಔಟ್ ಆಫ್ ದ ಮನಿಯಲ್ಲಿ ಸಹ ತೆಗಿಬಹುದು. ಕೆಲವು ಸಲ 1,000 2,000 ಹೀಗೆ ಫಂಡಲ್ಲಿ ಇಟ್ಟು ಅವರು ಔಟ್ ಆಫ್ ದ ಮನಿಯಲ್ಲಿ ಸಹ ಟ್ರೇಡ್ ಮಾಡ್ತಾರೆ. ಆದ್ರೆ ಅವರು ಲೆವೆಲ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಲೆವೆಲ್ ಅಲ್ಲಿ ಕರೆಕ್ಟ್ ಕಾನ್ಫಿಡೆನ್ಸ್ ಇರ್ತದಲ್ಲ, ಇಂಥ ಲೆವೆಲ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತದೆ, ಇಂಥ ಲೆವೆಲ್ ಅಲ್ಲಿ ಮಾರ್ಕೆಟ್ ಕೆಳಗೆ ಹೋಗ್ತದೆ ಅಂತ. ಅದು ನೀವು ಆಪ್ಷನ್ ಚೈನ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಆಪ್ಷನ್ ಚೈನ್ ಆ ತರ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಆ ಟೈಮ್ ಅಲ್ಲಿ ನೀವು ಟ್ರೇಡ್ ತೆಗೆದ್ರೆ ಉಂಟಲ್ಲ, ನೀವು ಔಟ್ ಆಫ್ ದ ಮನಿಯಲ್ಲಿ ಸಹ 1,000 ಇಟ್ಕೊಂಡು 1,000 2,000 ಈ ತರ ನಿಮ್ಮ ಫಂಡ್ ಬ್ಯಾಲೆನ್ಸ್ ಇಟ್ಕೊಂಡು ಸಹ ನೀವು ಅದನ್ನು ಡಬಲ್ ಮಾಡಬಹುದು ಆಯ್ತಾ. ಆದ್ರೆ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಆಗುವುದರಲ್ಲಿ ಕಮ್ಮಿ. ಈಗ ಔಟ್ ಆಫ್ ದ ಮನಿಯಲ್ಲಿ ಟ್ರೇಡ್ ಮಾಡಿದ್ರು ನಿಮ್ಗೆ, ಅದರಲ್ಲಿ ನಿಮ್ಗೆ ಪ್ರೈಸ್ ಜಾಸ್ತಿ ಮೂವ್ಮೆಂಟ್ ಆಗಲ್ಲ, ಕಮ್ಮಿ ಮೂವ್ಮೆಂಟ್ ಆಗ್ತದೆ. 1,000 ರೂಪಾಯಿ ಸಿಗುವಲ್ಲಿ ನಿಮ್ಗೆ ಎಷ್ಟೀಗ 300 ಆ ತರ ಸಿಗ್ತದೆ. 300 400 ಆ ತರ, ಅರ್ಥ ಆಯ್ತಾ. ಇದು ಕಾಲ್ ಆಪ್ಷನ್, ಇದು ಪುಟ್ ಆಪ್ಷನ್. ಇದು ಪುಟ್ ಆಪ್ಷನ್. ಪುಟ್ ಬೈ ಮಾಡುವುದಾದ್ರೆ ಎಲ್ಲಿ ಬೈ ಮಾಡ್ಬೇಕು, ಪುಟ್ಟದು ಇನ್ ದ ಮನಿ ಇಲ್ಲಿದೆ. ಇನ್ ದ ಮನಿಯಲ್ಲಿ ನೀವು ಟ್ರೇಡ್ ತೆಗಿಬೇಕು. ಇನ್ ದ ಮನಿ ಇದು ಎರಡು ಎಟ್ ದ ಮನಿ ಆಗ್ತದೆ. ಪುಟ್ಟದು ಇನ್ ದ ಮನಿ ಇದಾಗ್ತದೆ ಅಲ್ವಾ. ಇಲ್ಲಿ ನೀವು ಬೈ ಮಾಡ್ಬೇಕಲ್ವಾ. ಇದ್ರದ್ದು ಎಲ್ ಟಿ ಪಿ ಎಲ್ಲಿದೆ, ಎಲ್ ಟಿ ಪಿ ಇಲ್ಲಿದೆ 135 ರೂಪಾಯಿ ಅಲ್ವಾ. 135 ಅಲ್ಲ, 166 ರೂಪಾಯಿ. ಇಲ್ಲಿ ನೀವು ಬೈ ಮಾಡ್ಬೇಕು ಈ ಎಲ್ ಟಿ ಪಿ ಆಯ್ತಾ. ಇಲ್ಲಿ ನೀವೀಗೆ ಕೊಟ್ರೆ ನೋಡಿ, ಇಲ್ಲಿಗೆ ಕೊಟ್ರೆ ಈ ತರ, ಅಯ್ಯೋ ಇದು ಆಪ್ಷನ್ ಚೈನ್ ಅಲ್ಲ, ಸಾರಿ. ನಾನದು ಇದು ಇಂಡೆಕ್ಸ್ ಅಲ್ಲಿ ಆಪ್ಷನ್ ಚೈನ್ ಬರ್ತದಲ್ಲ, ಅದೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಇಂಡೆಕ್ಸ್ ಇದು NSE ಆಪ್ಷನ್ ಚೈನ್ ಅಲ್ವಾ, ಇಲ್ಲಿ ನಿಮ್ಗೆ ಇದು ಬರಲ್ಲ. ಇದೇನಾಯ್ತು, ಇದು ಎಂಡಿಗೆ ಬಂದಿದೆ ಆಪ್ಷನ್ ಚೈನ್. ಮೇಲೆಗೆ ಹೋಗುದು, ಒನ್ ಮಿನಿಟ್ ಮಾಡ್ತೇನೆ. ಮೂವ್ ಆಗ್ತಾ ಇದೆ, ಇದು ಮೂವ್ ಆಗ್ತಾ ಇದೆ. ಇಲ್ಲಿ ನಾನು ಇದು ಮೂವ್ ಮಾಡ್ತಿದ್ದೇನೆ ಆಪ್ಷನ್ ಚೈನ್ ಅನ್ನು, ಅದು ಫುಲ್ಲು ಇದೇ ಮೂವ್ ಆಗ್ತಾ ಇದೆ. ಮಾಡ್ತೇನೆ, ಇನ್ನೊಂದ್ಸಲ ಹಾಕೊಳ್ತೇನೆ ಆಪ್ಷನ್ ಚೈನ್. ಓಕೆ, ಇನ್ನೊಂದ್ಸಲ ಹಾಕುವ. ಅದು ಮೂವ್ ಮಾಡ್ತಿದ್ದೇನೆ, ಅದು ಬೇರೆ ಮಾಡ್ತಾ ಇದೆ. ಓಕೆ, ರಪ್ಪ ಆಗ್ತದೆ.
ನಾನಂತ ಹೇಳಿದ್ರೆ ಇದು ವಿಡಿಯೋನು ಕಟ್ ಮಾಡಲ್ಲ, ನಾನು ಎಡಿಟಿಂಗ್ ಮಾಡ್ತಾರಲ್ಲ ಆ ತರ ಮಾಡಲ್ಲ, ನಾನು ಡೈರೆಕ್ಟ್ ಆಗಿ ನಾನೆಂತ ಮಾಡ್ತಿದ್ದೇನೆ. ನಾನು ವಿಡಿಯೋಸ್ ಎಡಿಟಿಂಗ್ ಮಾಡಲ್ಲ, ಡೈರೆಕ್ಟ್ ಆಗಿ ನಾನು ಇದಕ್ಕೆ ಹಾಕಿ ಬಿಡ್ತೇನೆ, ಯಾವುದಕ್ಕೆ, ನಿಮ್ದು ಯೂಟ್ಯೂಬ್ಗೆ. ನನಗೆ ಅಷ್ಟು ಟೈಮ್ ಸಹ ಇಲ್ಲ ಎಡಿಟಿಂಗ್ ಮಾಡುವಷ್ಟು, ಅಂದ್ರೆ ಈಗ ಮಗಳಿಗೆ ಎಕ್ಸಾಮ್ ಸಹ ಇದೆ, ಆ ತರ ಡೈರೆಕ್ಟ್ ಆಗಿ ಹಾಕಿ ಬಿಡುದು. ಏನು ರಾಂಗ್ ಇದ್ರೆ ಕ್ಷಮಿಸಿ ಆಯ್ತಾ. ಇದು ಬಾರಿ ಡೇಂಜರ್. ಮೂವ್ ಆಯ್ತು, ಮತ್ತೆ ಮೇಲೆ ಬರ್ಲಿಲ್ಲ, ಕೆಳಗೆ ಹೋಗ್ಲಿಲ್ಲ, ಅಲ್ಲೇ ಇದಾಗ್ತಾ ಇತ್ತು ಆಯ್ತಾ. ಆಪ್ಷನ್ ಇದು NSC ಆಪ್ಷನ್ ಚೇಂಜ್ ಇದ್ರಲ್ಲಿ. ನೆಕ್ಸ್ಟ್ ನಾನೆಂತ ಇದ್ ಮಾಡ್ತಿದ್ದೆಲ್ಲ, ಇದು ಕಾಲ್ ಸೈಡ್, ಇದು ಪುಟ್ ಬೈ ಮಾಡ್ಬೇಕಾದ್ರೆ ಇಲ್ಲಿ ಬೈ ಮಾಡ್ಬೇಕು ಆಯ್ತಾ. ಇಲ್ಲಿ ನೀವು ನಿಮ್ದು ಇಂಡೆಕ್ಸ್ ಮೇಲೆ ಆಪ್ಷನ್ ಚೈನ್ ಓಪನ್ ಮಾಡಿದ್ರೆ, ಅಲ್ಲಿ ನೀವು ಇದನ್ನು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ್ರೆ ಆಪ್ಷನ್ ಚೈನ್ ಇದು ನಿಮ್ದು ಟ್ರೇಡ್ ಓಪನ್ ಆಗ್ತದೆ. ಅದು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ ಯಾವ ತರ ಟ್ರೇಡ್ ತೆಗೆಯುವುದಂತ ಆಪ್ಷನ್ ಚೈನ್ ಅಲ್ಲಿ, ಅರ್ಥ ಆಯ್ತಲ್ಲ. ಬೈಯರ್ಸ್ ಯಾವ ತರ ಟ್ರೇಡ್ ತೆಗೆಯುವುದಂತ, ಸೆಲ್ಲರ್ಸ್ ಸಹ ಅದೇ ತರ ಟ್ರೇಡ್ ತೆಗೆಯುವುದು. ಈಗ ಪ್ರೈಸ್ ಎಷ್ಟಿದೆ ನಿಮ್ಗೆ, ಎಷ್ಟು ಪ್ರೈಸ್ ಅದು ನೀವು ಪೊಸಿಷನ್ ಅಲ್ಲಿ ತೆಗಿಬೇಕು, ಆ ಪೊಸಿಷನ್ ಅದು ತೆಗ್ದ್ರೆ ಆಯ್ತು ಆಯ್ತಾ. ಇದು ಔಟ್ ಆಫ್ ದ ಮನಿ. ಸೆಲ್ಲರ್ಸ್ ನೀವು ಆಪ್ಷನ್ ಚೇಂಜ್ ಸ್ಟಡಿ ಮಾಡುವಾಗ ಯಾವಾಗ್ಲೂ OTM ಅನ್ನು ಸ್ಟಡಿ ಮಾಡ್ಬೇಕು ಆಯ್ತಾ. ಔಟ್ ಆಫ್ ದ ಮನಿ ಸ್ಟಡಿ ಮಾಡ್ಬೇಕು, ಇನ್ ದ ಮನಿ ಸ್ಟಡಿ ಮಾಡಬಾರ್ದು. ಇನ್ ದ ಮನಿ ಅಂತ ಹೇಳಿದ್ರೆ ಇದು ಆಗಿ ಆದದ್ದು ಆಯ್ತಾ. ಇದು ಇನ್ನು ಆಗ್ಬೇಕಿರುವುದು ಯಾವುದು, ಔಟ್ ಆಫ್ ದ ಮನಿ ಅಲ್ವಾ, ಇನ್ನು ರೀಚ್ ಆಗ್ಲಿಕ್ಕಿರುವುದು. ಯಾವಾಗ್ಲೂ ಸೆಲ್ಲರ್ಸಿನ ದೃಷ್ಟಿಕೋನದಲ್ಲೇ ನೀವು ಟ್ರೇಡ್ ಮಾಡ್ಬೇಕು, ಆಪ್ಷನ್ ಚೈನ್ ನೋಡ್ಬೇಕು. ಬೈಯರ್ಸ್ ದೃಷ್ಟಿಕೋನದಲ್ಲಿ ನೋಡ್ಬಾರ್ದು. ಈಗ ನೀವು ಪುಟ್ ಬೈ ಬೈ ಮಾಡ್ಬೇಕಂತಿದ್ರು, ಆವಾಗ ನೀವು ಸೆಲ್ಲರ್ಸ್ ಅದು ದೃಷ್ಟಿಕೋನದಲ್ಲೇ ನೀವು ಆಪ್ಷನ್ ಚೈನ್ ನೋಡ್ಬೇಕು. ಸೆಲ್ಲರ್ಸ್ ಯಾವ ತರ ಟ್ರೇಡ್ ಮಾಡ್ತಿದ್ದಾರೆ ಅಂತ. ಸೆಲ್ಲರ್ಸ್ ಇಲ್ಲಿ ಪುಟ್ಟು ಸೆಲ್ ಮಾಡಿದ್ರೆ ಏನಂತ ಅರ್ಥ, ಕಾಲ್ ಸೈಡ್ ಮೇಲೆ ಹೋಗ್ತಿದೆ, ಇದು ಕಾಲ್ ಸೈಡ್ ಬುಲ್ಲಿಶ್ ಆಗ್ತಿದೆ ಅಂತ ಅರ್ಥ. ಆವಾಗ ನಾವ್ ಇಂಟರ್ಡೇ ಟ್ರೇಡ್ ಬೈ ಮಾಡುವವರು ಏನ್ ಮಾಡ್ಬೇಕು, ಇಲ್ಲಿ ಬೈ ತೆಗಿಬೇಕು ಆಯ್ತಾ. ಒಂದ್ ವೇಳೆ ಇಲ್ಲಿ ಸಿ ಸೆಲ್ಲರ್ಸ್ ಗೆ ರೈಟರ್ಸ್ ಅಂತ ಹೇಳ್ತಾರೆ. ರೈಟರ್ಸ್ ಇಲ್ಲಿ ಸಿ ಸೆಲ್ ಮಾಡಿದ್ರೆ ಅವಾಗ ಏನಾಗ್ತದೆ, ಇದು ಮಾರ್ಕೆಟ್ ಬೇರಿಶ್ ಆಗ್ತದೆ ಅಂತ ಅರ್ಥ. ಬೇರಿಶ್ ಅಂತ ಹೇಳಿದ್ರೆ ಕೆಳಗೆ ಹೋಗ್ತದೆ ಅಂತ ಅರ್ಥ. ಆವಾಗ ನಾವಿಲ್ಲಿ ಪುಟ್ಟು ಬೈ ಮಾಡ್ಬೇಕು, ಇಂಟರ್ಡೇ ಟ್ರೇಡ್ ಮಾಡುವವರು ಬೈಯರ್ಸ್ ಆಯ್ತಾ. ಬೈಯರ್ಸ್ ಪುಟ್ಟು ಬೈ ಮಾಡ್ಬೇಕು ಆಯ್ತಾ. ಇದಿಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ನೀವು PCR ಹೇಗೆ ಫೈಂಡ್ ಔಟ್ ಮಾಡುದು, PCR OY ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕು, ಅರ್ಥ ಆಯ್ತಾ. OY ಪ್ರೈಸ್ ಇಲ್ಲಿ ಡೌನಿಗೆ ಬನ್ನಿ. PCR ಅಲ್ಲಿ OY ಇದೆ ಅಲ್ಲ, OY ಟೋಟಲ್ ಪ್ರೈಸ್ ಎಷ್ಟಿದೆ ಅಂತ ನೋಡ್ಬೇಕು. ಕಾಲ್ ಅದು OY ಪ್ರೈಸ್ ಎಷ್ಟಿದೆ ಅಂತ ನೋಡ್ಬೇಕು ಆಯ್ತಾ. ಪುಟ್ಟದು ಪ್ರೈಸ್ ಕಾಲದು ಪ್ರೈಸ್ ಇಂದ ಡಿವೈಡ್ ಮಾಡ್ಬೇಕು, ಇದ್ರಿಂದ ಇದನ್ನು ಡಿವೈಡ್ ಮಾಡ್ಬೇಕು, ಆವಾಗ ಬರ್ತದಲ್ಲ, ಆವಾಗ ಬಂದ ಪ್ರೈಸ್ ಆವಾಗ ಡಿವೈಡ್ ಮಾಡಿ ಬರ್ತದಲ್ಲ, ಅದು ನಿಮ್ದು PCR, ಅರ್ಥ ಆಯ್ತಲ್ಲ. ಈ ನಂಬರ್ ಇಂದ ಈ ನಂಬರ್ ಅನ್ನು ಡಿವೈಡ್ ಮಾಡ್ಬೇಕು, ಆವಾಗ ಇಲ್ಲಿ PCR ಇದು ತೋರಿಸ್ತದೆ 1.19 1.18 ಈ ತರ ಎಲ್ಲ ತೋರಿಸ್ತದೆ. ಅದು ನಿಮ್ದು PCR. ಅದು ಪೊಸಿಷನಲ್ ಟ್ರೇಡ್ ತೆಗೆಯುವವರು ಉಂಟಲ್ಲ, ಈ ತರ PCR ಇದು ಡಿವೈಡ್ ಮಾಡ್ಕೊಂಡು ನೋಡಿ ನೀವು ಟ್ರೇಡ್ ತೆಗೆಯುವುದು ಒಳ್ಳೇದು. ಪೊಸಿಷನಲ್ ಎಲ್ಲ ಟ್ರೇಡ್ ತೆಗೆಯುವವರು 1 ವಾರಕ್ಕೆ ಈ ತರ ಎಲ್ಲ ಇಡ್ತಿರಲ್ಲ, ಅವರೆಲ್ಲ ಈ ತರ ಡಿವೈಡ್ ಮಾಡಿ ಇದ್ರಿಂದ ಇದನ್ನು ಡಿವೈಡ್ ಮಾಡಿ ನೋಡಿ, ಅದ್ರಿಂದ ಬರ್ತದಲ್ಲ 1.1 1.6 ಆ ತರ. ನನಗೆ ಈಗ ಡಿವೈಡ್ ಮಾಡ್ಲಿಕ್ಕೆ ಹೋಗಲ್ಲ, ಟೈಮ್ ತಗೊಳ್ತದೆ. 1.1 1.6 1.5 0.5 ಈ ತರ ಎಲ್ಲ ಬರ್ತದೆ. ಅದ್ರಿಂದ ನಿಮ್ಮ ಟ್ರೇಡ್ ಯಾವ ತರ ಇದೆ ಅಂತ ನೀವು ಡಿಸೈಡ್ ಮಾಡ್ಬೋದು. 1.5 ಅಂತ ಹೇಳಿದ್ರೆ ಏನು, 0.5 ಅಂತ ಹೇಳಿದ್ರೆ ಏನು, ಅದಕ್ಕೆ ಒಂದೊಂದು ಮೀನಿಂಗ್ ಇದೆ. ಅದನ್ನು ನಾವು ಕಲಿಬೇಕು ಆಯ್ತಾ.
ಇದು PCR ಡಿವೈಡ್ ಮಾಡೋದು ಗೊತ್ತಾಯ್ತಲ್ಲ, ಇದ್ರಿಂದ ಇದನ್ನು ಡಿವೈಡ್ ಮಾಡಿ ಆವಾಗ ಇಲ್ಲಿ ಬರ್ತದೆ ಆನ್ಸರ್ 1.1 ಈ ತರ ಆಯ್ತಾ, ಅದು PCR. PCR ಹೇಗಿದ್ರೆ ಹೇಗೆ ಟ್ರೇಡ್ ತೆಗಿಬೇಕಂತ ನಾನು ಇಲ್ಲಿ ಹೇಳ್ತೇನೆ, ಯಾವ ತರ ಮಾರ್ಕೆಟ್ ಇರ್ತದ ಅಂತ. ನಾವಿಲ್ಲಿ ಇದಕ್ಕೆ ಹೋಗೋಣ. ಚಾರ್ಟಿಗೆ ಹೋಗೋಣ. ಚಾರ್ಟ್ ಅಲ್ಲಿ PCR ಒಂದ್ ವೇಳೆ 0.5 ಗಿಂತ ಕೆಳಗೆ ಇದ್ರೆ ಅವಾಗ ಸ್ಟ್ರಾಂಗ್ಲಿ ಬೇರಿಶ್ ಆಗ್ತದ ಅಂತ ಅರ್ಥ. ಗೊತ್ತಾಯ್ತಲ್ಲ, PCR ಬಿಲೋ 0.5 ಗಿಂತ ಕೆಳಗೆ ಇದ್ರೆ ಅವಾಗ ಸ್ಟ್ರಾಂಗ್ಲಿ ಬೇರಿಶ್ ಆಗ್ತದ ಅಂತ ಅರ್ಥ. ಒಂದು ವೇಳೆ 0. ಬೇರಿಶ್ ಅಂತ ಹೇಳಿದ್ರೆ ಮಾರ್ಕೆಟ್ ಡೌನಿಗೆ ಹೋಗ್ತದೆ ಸ್ಟ್ರಾಂಗ್ಲಿ ಅಂತ, ಅವಾಗ ನೀವು ಟ್ರೇಡ್ ತೆಗಿಬಹುದು 0.5 ಎಲ್ಲ ಇದ್ರೆ ಆಯ್ತಾ. ಅವಾಗ ಒಂದ್ ಸ್ವಲ್ಪ ಕನ್ಫರ್ಮೇಶನ್ ಇರ್ತದೆ, ಅವಾಗ ನೀವು ಸೈಜ್ ಲಾಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೀವು ಟ್ರೇಡ್ ಮಾಡಬಹುದು ಆ ಟೈಮ್ ಅಲ್ಲಿ. PCR ಒಂದು ವೇಳೆ 0.5 ನೀವು ಅದು ಡಿವೈಡ್ ಮಾಡ್ತೀರಲ್ಲ, ಎರಡು ಕಾಲ್ ಸೈಡ್ ಮತ್ತೆ ಪುಟ್ ಸೈಡ್, ಅದು OI ಅನ್ನು ಡಿವೈಡ್ ಮಾಡ್ತೀರಲ್ಲ, ಆವಾಗ ಒಂದ್ ವೇಳೆ PCR ನಂಬರ್ 0.5 ಬಂದ್ರೆ 0.5 to 0.8 ಬಂದ್ರೆ ಬೇರಿಶ್ ಅಂತ ಅರ್ಥ. ಸ್ಟ್ರಾಂಗ್ಲಿ ಬೇರಿಶ್ ಅಲ್ಲ, ಬೇರಿಶ್ ಅಂತ ಅರ್ಥ ಆಯ್ತಾ. ಇದು ಬೇರಿಶ್ ಎಲ್ಲಿ ತನಕ ಹೋಗ್ಬೋದು, ಸ್ಟ್ರಾಂಗ್ಲಿ ಬೇರಿಶ್ ಅಂತ ಹೇಳಿದ್ರೆ ಸ್ವಲ್ಪ ತುಂಬಾ ದೂರ ತನಕ ಹೋಗ್ತದಂತ ಅರ್ಥ. ಬೇರಿಶ್ ಎಲ್ಲಿ ತನಕ ಹೋಗ್ಬೋದು ಹೇಳ್ತೇನೆ, ಅದು ಬೇರಿಶ್ ಎಲ್ಲಿ ತನಕ ಹೋಗ್ಬೋದು ಅಂತ. ಇದೀಗ ಸಪೋರ್ಟ್ ಅಂತ ತಿಳ್ಕೊಳ್ಳಿ, ಇದೀಗ ರೆಸಿಸ್ಟೆನ್ಸ್ ಅಂತ ತಿಳ್ಕೊಳ್ಳಿ. ರೆಸಿಸ್ಟೆನ್ಸ್ ಅಂತ ತಿಳ್ಕೊಳ್ಳಿ ಆಯ್ತಾ. ನೋಡಿ ಇಲ್ಲೀಗ ಇದೀಗ ರೆಸಿಸ್ಟೆನ್ಸ್, ಇದೀಗ ಸಪೋರ್ಟ್. ಬೇರಿಶ್ ಯಾವ ತರ ಹೋಗ್ತದೆ, ಬೇರಿಶ್ ಅಂತ ಹೇಳಿದ್ರೆ ಈ ತರ ಕೆಳಗೆ ಹೋಗ್ತದಲ್ಲ, ಮಾರ್ಕೆಟ್ ಕೆಳಗೆ ಹೋಗ್ತದೆ. ಇದು ಸ್ಟ್ರಾಂಗ್ಲಿ ಹೋಗ್ತದೆ, ಸ್ಟ್ರಾಂಗ್ಲಿ ಬೇರಿಶ್ ಅಂತ ಹೇಳಿದ್ರೆ ಸ್ಟ್ರಾಂಗ್ಲಿ ಮೂವ್ಮೆಂಟ್ ಕೊಡ್ತದೆ ಇಲ್ಲಿ ಆಯ್ತಾ. ಇಲ್ಲಿ ಯಾರೋ ಮಾರ್ಕ್ ಸಹ ಇದೆ, ಅದೆಲ್ಲ ಹುಡುಕ್ಲಿಕ್ಕೆ ಟೈಮ್ ಲೆಂತಿ ಆಗ್ತದೆ ವಿಡಿಯೋ, ಇದೆಲ್ಲ ಹುಡುಕ್ತಾ ಕೂತ್ಕೊಂಡ್ರೆ ಅಲ್ವಾ. ಟೂಲ್ಸ್ ಎಲ್ಲ ಹುಡ್ಕೊಂಡು ಕೂತ್ಕೊಂಡ್ರೆ ಲೆಂತಿ ಆಗ್ತದೆ, ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ನೋಡಿ ಈ ತರ ಕೆಳಗೆ ಹೋಗ್ತದೆ. ಒಂದು ವೇಳೆ ಖಾಲಿ ಬೇರಿಶ್ ಆಗಿದ್ರೆ ಏನ್ ಮಾಡ್ತದೆ, ಒಂದು ಜಸ್ಟ್ ಹೀಗೆ ಬರ್ತದಲ್ಲ ಮಾರ್ಕೆಟ್, ಒಂದು ಸಪೋರ್ಟ್ ಲೆವೆಲ್ ತನಕ, ಒಂದು ಇಲ್ಲಿ ತನಕ ಬರ್ಬೋದು. ಬೇರಿಶ್ ಅಂತ ಹೇಳಿದ್ರೆ ಒಂದು ಸಪೋರ್ಟ್ ಲೆವೆಲ್ ತನಕ ಇಲ್ಲಿ ಬರ್ಬೋದು. ಇಲ್ಲಿ ಒಂದು ವೇಳೆ ಸಪೋರ್ಟ್ ಲೆವೆಲ್ ಇದ್ರೆ ಇಲ್ಲಿ ಕೆಳಗೆ ಒಂದು ಸಪೋರ್ಟ್ ಲೆವೆಲ್ ಇರ್ತದಲ್ಲ, ಬೈಯರ್ಸ್ ಎಲ್ಲ ಕುತ್ಕೊಂಡಿರ್ತಾರಲ್ಲ ಅದೆಲ್ಲ ಸಪೋರ್ಟ್ ಏರಿಯಾ ಆಗ್ತದೆ, ಸೆಲ್ಲರ್ಸ್ ಎಲ್ಲ ಕುತ್ಕೊಂಡಿರ್ತಾರಲ್ಲ ಅದೆಲ್ಲ ರೆಸಿಸ್ಟೆನ್ಸ್ ಏರಿಯಾ ಆಗ್ತದೆ. ಇದರಲ್ಲಿ ಸ್ಟ್ರಾಂಗ್ಲಿ ಬೇರಿಶ್ ಅಂತ ಹೇಳಿದ್ರೆ ಇದು ಸ್ಟ್ರಾಂಗ್ಲಿ ಆಗಿ ಸಪೋರ್ಟ್ ಏರಿಯಾವನ್ನು ಬ್ರೇಕ್ ಮಾಡಿ ಹೋಗ್ತದೆ ಆಯ್ತಾ. ಖಾಲಿ ಬೇರಿಶ್ ಅಂತ ಹೇಳಿದ್ರೆ 0.5 ಇಂದ 0.8 ಅಂತ ಹೇಳಿದ್ರೆ ನೀವೊಂದು ಅಂದಾಜು ಮಾಡ್ಬೋದು, ಒಂದು ಸಪೋರ್ಟ್ ಏರಿಯಾ ತನಕ ಇದು ರೀಚ್ ಆಗ್ಬಹುದು ಅಂತ, ಇಲ್ಲಿ ತನಕ ರೀಚ್ ಆಗ್ಬಹುದು, ಇದಕ್ಕಿಂತ ಮತ್ತೆ ಇಲ್ಲಿ ರಿವರ್ಸ್ ಹೊಡಿಲಿಕ್ಕೆ ಸಹ ಸಾಕು ಅಂತ. ಇದು ಕನ್ಫರ್ಮ್ ಇಲ್ಲ, ಇಲ್ಲಿ ಪುನಃ ರಿವರ್ಸ್ ಬರ್ಬೋದು, ಇಲ್ಲಿ ಬೈಯರ್ಸ್ ಆಕ್ಟಿವ್ ಆಗ್ಬಹುದು ಆ ತರ ಆಯ್ತಾ. ನೆಕ್ಸ್ಟ್ ಇದರಲ್ಲಿ 0.8 ಇಂದ 1.2 ಒಂದ್ ವೇಳೆ ನಿಮ್ದು CPR ಅಲ್ಲಿ 0.8 ತೋರಿಸಿದ್ರೆ ನೀವು ಅಲ್ಲಿ ಡಿವೈಡ್ ಮಾಡ್ತೀರಲ್ಲ, ಯಾವುದು OI ಡಿವೈಡ್ ಮಾಡ್ತೀರಲ್ಲ, ನಾನು ಹೇಳಿದೆಲ್ಲ ತೋರಿಸಿದ್ದೇನಲ್ಲ ಫಸ್ಟಿಗೆ, CPR NSE ಚಾರ್ಟ್ ಅಲ್ಲಿ ತೋರಿಸಿದ್ದೇನಲ್ಲ CPR ಹೇಗೆ ಫೈಂಡ್ ಔಟ್ ಮಾಡುದಂತ. ಕಾಲ್ ಮತ್ತೆ ಪುಟ್ ಅದು OI ಅನ್ನು ಡಿವೈಡ್ ಮಾಡುದಲ್ವಾ. ಡಿವೈಡ್ ಮಾಡಿದಾಗ CPR ಅದು ಅದ್ರದ್ದು ಆನ್ಸರ್ 0.8 to 1.2 ಬಂದ್ರೆ ಅವಾಗ ಮಾರ್ಕೆಟ್ ಸೈಡ್ ವೇಸ್ ಹೋಗ್ತದಂತ ಅರ್ಥ. ಮಾರ್ಕೆಟ್ ಏನು ಸೈಡ್ ವೇಸ್ ಹೋಗ್ತದಂತ ಅರ್ಥ. ಹೇಗೆ 0.8 ಇಂದ 1.2 ಬಂದ್ರೆ ಮಾರ್ಕೆಟ್ ಯಾವ ತರ ಹೋಗ್ತದೆ,
ಈ ತರ ಹೋಗ್ತದೆ. ಈ ಟೈಮಲ್ಲಿ ನೀವು ಟ್ರೇಡ್ ಮಾಡಬಾರ್ದು, ಹೀಗೆ ಹೋಗ್ತದೆ ಆಯ್ತಾ. ಈ ಟೈಮಲ್ಲಿ ಟ್ರೇಡ್ ಮಾಡಬಾರ್ದು. ಟ್ರೇಡ್ ಮಾಡಿದ್ರೆ ಏನಾಗ್ತದೆ, ನಿಮಗೆ ಲಾಸ್ ಆಗ್ತದೆ. ನೀವು ವೆಯ್ಟ್ ಮಾಡ್ಬೇಕು. ಒಂದ್ ವೇಳೆ ಸೈಡ್ ವೇಸ್ ಇಲ್ಲದ್ರೆ ನ್ಯೂಟ್ರಲ್ ಮಾರ್ಕೆಟ್ ಇದ್ರೆ ಅವಾಗ ವೆಯ್ಟ್ ಮಾಡ್ಬೇಕು. ಅದು ಒಂದೇ ಲೆಕ್ಕ ಸೈಡ್ ವೇಸೇ ಹೋಗಲ್ಲ. ಡೇ ಎಂಡ್ ಅಲ್ಲಿ ಇಲ್ಲದ್ರೆ ಮಿಡ್ಲ್ ಅಲ್ಲಿ ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಏರಿಯಾವನ್ನು ಬ್ರೇಕ್ ಮಾಡಿ ಅಪ್ ಮೂವ್ಮೆಂಟ್ ಕೊಡ್ಬೋದು, ಡೌನ್ ಮೂವ್ಮೆಂಟ್ ಸಹ ಕೊಡ್ಬೋದು. ಅರ್ಥ ಆಯ್ತಲ್ಲ. ಅಪ್ ಸೈಡ್ ಮೂವ್ಮೆಂಟ್ ಕೊಡ್ಬೋದು. ನಾನು ಇದು ಸೈಡ್ ವೇಸ್ ಆಗಿ ಈ ತರ ಸೈಡ್ ವೇಸ್ ಆಗಿ 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 ಏನ್ ಮಾಡ್ತದೆ, ಅಪ್ ಸೈಡ್ ಮೂವ್ಮೆಂಟ್ ಕೊಡ್ಬೋದು, ಡೌನ್ ಸೈಡ್ ಮೂವ್ಮೆಂಟ್ ಕೊಡ್ಬೋದು. ಇದಕ್ಕೆ ನೀವು ವೆಯ್ಟ್ ಮಾಡ್ಬೇಕಾಗ್ತದೆ ಆಯ್ತಾ. ವೆಯ್ಟ್ ಮಾಡ್ಬೇಕಾಗ್ತದೆ PCR ಅಲ್ಲಿ. ಸೈಡ್ ವೇಸ್ ಇರುವಾಗ ಮಾರ್ಕೆಟ್ ಇದು ಟ್ರೇಡ್ ಮಾಡಬೇಡಿ. ಸೈಡ್ ವೇಸ್ ಬ್ರೇಕ್ ಆದಾಗೆ ಟ್ರೇಡ್ ತೆಗಿಬಹುದು ಆಯ್ತಾ. ವೆಯ್ಟ್ ಮಾಡ್ಬೇಕು, ನೀವು ಲೆವೆಲ್ಗೆ ವೆಯ್ಟ್ ಮಾಡ್ಬೇಕು. ಇಲ್ಲ ಅಂತಿದ್ರೆ ನಿಮ್ಗೆ ಲಾಸ್ ಆಗ್ತದೆ. ಟ್ರೇಡಿಂಗ್ ಅಲ್ಲಿ ಅದು ಮುಖ್ಯ ಆಯ್ತಾ. ಇದರಲ್ಲಿ 1.2 ಇಂದ 1.6 ಇದ್ರೆ ಬುಲ್ಲಿಶ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. 1.2 ಗಿಂತ ಮೇಲೆ ಇದ್ರೆ ಉಂಟಲ್ಲ, ನೀವು ಬುಲ್ಲಿಶ್ ಅಂತ ಇದು ಮಾಡಿ. ಅದು ಸಹ ಹಾಗೆ ಒಂದು ಲೆವೆಲ್ ತನಕ ಈಗ ಇಲ್ಲಿ ಬೈಯರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಆಯ್ತಾ. ಒಂದು ಲೆವೆಲ್ ತನಕ ಬರ್ಬೋದು. ಇದು ನಾನು ಚಾರ್ಟ್ ರಿಮೂವ್ ಮಾಡ್ತೇನೆ. ಇಲ್ಲಿ ಬುಲ್ಲಿಶ್ ಒಂದ್ ವೇಳೆ 1.2 ಇಂದ 1.6 ಒಂದ್ ವೇಳೆ ಈ ತರ ಸಪೋರ್ಟ್ ಲೆವೆಲ್ ಇಂದ ಈಗ ಸಪೋರ್ಟ್ ತಗೊಂಡ್ ಬರ್ತಾರೆ ಆಯ್ತಾ. ಇವ್ರು ಬುಲ್ಲಿಶ್ ಅಂತ. ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇರ್ಬೋದು. ಅವರು ಮಾರ್ಕೆಟ್ ಅನ್ನು ರಿವರ್ಸ್ ತಗೊಂಡ್ ಬರ್ಬೋದು. ಬುಲ್ಲಿಶ್ ಅಂತ ಹೇಳಿದ್ರೆ ಕನ್ಫರ್ಮ್ ಇರಲ್ಲ ಇದು. ಇಲ್ಲಿ ಮೇಲೆ ಹೋಗ್ತದಂತ ಹೇಳಿಕ್ ಆಗಲ್ಲ. ಇದು 1.2 ಇಂದ 1.6 ಅಲ್ಲಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಸೆಲ್ಲರ್ಸ್ ಇರ್ತಾರೆ. ಅವರು ಮಾರ್ಕೆಟ್ ಅನ್ನು ಪುನಃ ರಿವರ್ಸ್ ಕಳಿಸಬಹುದು. ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಆಯ್ತಾ. ಬುಲ್ಲಿಶ್ ಇದ್ರೆ ಒಂದು ರೆಸಿಸ್ಟೆನ್ಸ್ ಏರಿಯಾ ತನಕ ನೀವು ಟ್ರೇಡ್ ತೆಗಿಬಹುದು. ಇಲ್ಲಿ 1.2 ಮತ್ತೆ 1.6 ಆಯ್ತಾ. ನೀವು ಸ್ಟ್ರಾಂಗ್ಲಿ ಕನ್ಫರ್ಮ್ ಆಗಿ ನೀವು ಟ್ರೇಡ್ ತೆಗಿಬೇಕಂತಿದ್ರೆ 1.6 ತನಕ ವೇಟ್ ಮಾಡ್ಬೇಕು. ಇದ್ರಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಇರಲ್ಲ. ರಿವರ್ಸ್ ಹೊಡಿಲಿಕ್ಕೆ ಸಹ ಸಾಕು. ಇದು ಅರ್ಧ ಧೈರ್ಯದಲ್ಲಿ ತೆಗೆಯುವುದಂತ ಹೇಳ್ತಾರಲ್ಲ ಆ ತರ. ಇದು ಸಹ 0.5 ಮತ್ತೆ 0.8 ಇದು ಸಹ ನೀವು ಅರ್ಧ ಧೈರ್ಯದಲ್ಲಿ ತೆಗೆಯುವುದು ಆ ತರ. ಇದು ಕಾನ್ಫಿಡೆನ್ಸ್ ಇರಲ್ಲ ಇದರಲ್ಲಿ ಕಾನ್ಫಿಡೆನ್ಸ್ ಇರ್ತದೆ, ಆದ್ರೂ ಹೇಳಿಕ್ಕಾಗಲ್ಲ. ಒಂದೊಂದ್ಸಲ ಟ್ರಾಪ್ಸ್ ಆಗ್ತದೆ. ಸ್ಟ್ರಾಂಗ್ಲಿ ಬೇರಿಶ್ ಅಲ್ಲಿ ಸಹ ಹಿಂದೆ ಬರ್ಲಿಕ್ಕೆ ಸಹ ಸಾಕು ಆಯ್ತಾ. ನಾನು ಹೇಳಿದ್ದೇನೆ ಅದು ಸ್ಟ್ರಾಂಗ್ಲಿ ಬೇರಿಶ್ ಆಗ್ಲಿಲ್ಲ ಆ ತರ ಹೇಳ್ಬೇಡಿ. ಮತ್ತೆ ಇದರಲ್ಲಿ ಅಬೋವ್ 1.6 ಅಂತ ಹೇಳಿದ್ರೆ ಸ್ಟ್ರಾಂಗ್ಲಿ ಬುಲ್ಲಿಶ್ ಅಂತ ಅರ್ಥ ಆಯ್ತಾ. ಮೇ ಬಿ ಸಪೋರ್ಟ್ ಲೆವೆಲ್ ತನಕ ಸ್ಟ್ರಾಂಗ್ಲಿ ಹೋಗ್ತದಂತ ಕನ್ಫರ್ಮ್ ಇರ್ತದೆ. ಇಲ್ಲಂತಿದ್ರೆ ಏನಾಗ್ತದೆ, ಖಾಲಿ ಬುಲ್ಲಿಶ್ ಆದ್ರೆ ರೆಸಿಸ್ಟೆನ್ಸ್ ಏರಿಯಾ ತನಕ ಸಹ ಹೋಗ್ಲಿಕ್ಕಿಲ್ಲ. ಇಲ್ಲಿ ತನಕ ಬಂದು ಇಲ್ಲಿ ಪುನಃ ರಿವರ್ಸ್ ಹೊಡಿಬಹುದು. ಇಲ್ಲಿ ತನಕ ಬಂದು ಇಲ್ಲಿ ತನಕ ಪುನಃ ರಿವರ್ಸ್ ಹೊಡಿಬಹುದು. ಸ್ಟ್ರಾಂಗ್ಲಿ ಮೇಲೆ ಹೋಗ್ಬಹುದು. ರೆಸಿಸ್ಟೆನ್ಸ್ ಏರಿಯಾವನ್ನು ಬ್ರೇಕ್ ಮಾಡಿ ಸಹ ಹೋಗ್ಬಹುದು. ಯಾವುದು ಇದು 1.6 ರೆಸಿಸ್ಟೆನ್ಸ್ ಏರಿಯಾ ತನಕ ಹೋಗ್ತದೆ ಅಂತ ಕನ್ಫರ್ಮ್ ಇರ್ತದೆ. ಅದು ಅಲ್ಲದೆ ರೆಸಿಸ್ಟೆನ್ಸ್ ಏರಿಯಾವನ್ನು ಬ್ರೇಕ್ ಮಾಡಿ ಮೇಲೆ ಹೋಗ್ಬಹುದು. ಇದ್ರಲ್ಲಿ ನಮಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಯಾವುದು 1.6 ಅಲ್ಲಿ. ಇಲ್ಲಿ ಬೇರಿಶ್ ಅಲ್ಲಿ ಯಾವ್ದ್ರಲ್ಲಿ ನಮಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ, ಇದು 0.5 ಗೆ ಬರ್ತದಲ್ಲ, ಬಿಲೋ 0.5 ಗೆ ಬರ್ತದಲ್ಲ. ಇದು PCR ಕಮ್ಮಿ ಆದಾಗೆ ನಮ್ಗೆ ಬೇರಿಶ್ ಅದು ಕನ್ಫರ್ಮೇಶನ್ ಜಾಸ್ತಿ ಸಿಗ್ತದೆ. PCR ಜಾಸ್ತಿ ಆದಾಗೆ ನಮ್ಗೆ ಬುಲ್ಲಿಶ್ ಅದು ಕನ್ಫರ್ಮೇಶನ್ ಜಾಸ್ತಿ ಸಿಗ್ತದೆ ಆಯ್ತಾ. ಇದು ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೇನೆ. PCR
ನೋಡಿ, ಇದು ಒಂದು ಫೋಟೋ ಕಾಪಿ ತೆಗೆದು ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಯ್ತಾ. PCR ಇದು ಪೊಸಿಷನಲ್ ಟ್ರೇಡ್ ಎಲ್ಲ ಮಾಡುವವರು PCR ಅನ್ನು ಫೈಂಡ್ ಔಟ್ ಮಾಡಿ ಆದ್ಮೇಲೆ ಈ ತರ ಇದನ್ನು ಮಾಡಿ ಇದ್ರಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಪೊಸಿಷನಲ್ ಟ್ರೇಡ್ ತೆಗೆಯುವುದು ಒಳ್ಳೇದು ಆಯ್ತಾ. ಪೊಸಿಷನಲ್ ಟ್ರೇಡರ್ಸ್ ಎಲ್ಲ ಮತ್ತೆ ಇಂಟರ್ಡೇ ಟ್ರೇಡ್ ಮಾಡುವವರು ಇದನ್ನು ನೋಡಿದ್ರೆ ಒಳ್ಳೇದು. ಅವ್ರದ್ದು ಲಾಸ್ ಸ್ವಲ್ಪ ಕಮ್ಮಿ ಆಗ್ಬೇಕಂತಾರೆ ಇದನ್ನು ನೋಡಿದ್ರೆ ಒಳ್ಳೇದು. ಖಾಲಿ ಪ್ರಾಫಿಟ್ ಅನ್ನೇ ತಗೊಳ್ಬೇಕಂತ ಇರುವವರು ಈ PCR ಆಪ್ಷನ್ ಚೈನ್ ಇದೆಲ್ಲ ನೋಡ್ಬೇಕು. ಅದು ಶಾರ್ಟ್ ಕವರಿಂಗ್ ಇದು ಸೈಡ್ ವೇಸ್ ಅಲ್ಲಿ ಇದೆಯಾ, ಸೈಡ್ ವೇಸ್ ಎಲ್ಲ ನೋಡುದು ಹೇಗೆ ನಾನು ನಿನ್ನೆ ಹೇಳಿಕೊಟ್ಟಿದ್ದೇನಲ್ಲ. ಶಾರ್ಟ್ ಬಿಲ್ಡಪ್ ಎರಡು ಸೈಡ್ಸ್ ಶಾರ್ಟ್ ಬಿಲ್ಡಪ್ ಆದ್ರೆ ಸಿ ಸೆಲ್ ಅದು ನಾನು ಈಗ ಹೇಳಲ್ಲ, ಕನ್ಫ್ಯೂಷನ್ ಆಗ್ತದೆ ಅಲ್ವಾ. ಶಾರ್ಟ್ ಬಿಲ್ಡಪ್ ಆದ್ರೆ ನಾವು ಅಲ್ಲಿ ಸೈಡ್ ವೇಸ್ ಅಂತ ತಿಳ್ಕೊಳ್ಬಹುದು. ಶಾರ್ಟ್ ಬಿಲ್ಡಪ್ ಅದು ಲೆವೆಲ್ ಬ್ರೇಕ್ ಆದ್ರೆ ನಾವು ಲಾಂಗ್ ಸೈಡ್ ಗೆ ಹೋಗ್ತದೆ ಅಂತ ತಿಳ್ಕೊಳ್ಬಹುದು. ಅದು ನಾನು ನಿನ್ನೆ ಕ್ಲಾಸ್ ಅಲ್ಲಿ ಆಪ್ಷನ್ ಚೈನ್ ಅಲ್ಲಿ ಹೇಳಿದ್ದೇನೆ. ಅದನ್ನು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಆದ್ಮೇಲೆ PCR ಗೆ ಬನ್ನಿ ಆಯ್ತಾ. ಇದನ್ನು ನೋಡಿ, ಇದನ್ನು ಮಾತ್ರ ಇದು ಫೋಟೋ ಕಾಪಿ ತೆಗ್ದಿಡ್ಕೊಳ್ಳಿ, ಇಲ್ಲಾಂತಿದ್ರೆ ನೋಟ್ಸ್ ಅಲ್ಲಿ ಬರ್ದಿಡ್ಕೊಳ್ಳಿ. ನಿನ್ನೆದು ಕ್ಲಾಸ್ ಅನ್ನು ಸ್ವಲ್ಪ ಬರ್ದಿಡ್ಕೊಂಡ್ರೆ ಒಳ್ಳೇದು. ಆಪ್ಷನ್ ಚೈನ್ ಅದು ಮರ್ತು ಹೋಗ್ತದೆ ಅಲ್ವಾ. ನೆಕ್ಸ್ಟ್, ಒಂದು ವೇಳೆ ಈಗ ಟೈಮ್ ಸಿಗಲ್ಲ, ಮಗಳಿಗೆ ಓದಿಸ್ಲಿಕ್ಕೆಲ್ಲ ಇದೆ ಅಲ್ಲ, ನನಗೆ ಟ್ರೇಡಿಂಗ್ ಕಳಿಸ್ಲಿಕ್ಕೆ ಇದು ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ ವಿಡಿಯೋ ಮಾಡ್ಲಿಕ್ಕೆ. ನಾನು ವಿಡಿಯೋ ಮಾಡದಿದ್ರೆ ಮಾಡಬೇಡಿ. ನಾನು ಅವಳಿಗೆ ಸಂಡೇ ತನಕ ಎಕ್ಸಾಮ್ ಇದೆ, ಪ್ರೋಗ್ರೆಸ್ ಟೆಸ್ಟ್ ಇದೆ. ಅದಾದ್ಮೇಲೆ ನಾನು ವಿಡಿಯೋಸ್ ಮಾಡ್ತೇನೆ ಆಯ್ತಾ. ಅವಳಿಗೆ ಇಂತ ಮುಖ್ಯ ಅಲ್ಲ ನನಗೆ ಇದು ವಿಡಿಯೋಸ್, ಹಾಗೆ ಟೈಮ್ ಸಿಗಲ್ಲ, ಕೆಲ್ಸನೂ ಇರ್ತದಲ್ಲ. ಅದು ಅಲ್ಲದೆ ನಾನು ಟ್ರೇಡಿಂಗು ಮಾಡ್ತೇನೆ. ನಾನು ಇದು ಇಂಟರ್ ಡೇ ಟ್ರೇಡಿಂಗ್ ಮಾಡ್ತೇನೆ, ಆಪ್ಷನ್ ಟ್ರೇಡಿಂಗ್ ಮಾಡ್ತೇನೆ. ಅದು ಮಾರ್ನಿಂಗ್ ಈಗ ಆಯ್ತು, ಈಗ 12 ಆಯ್ತಲ್ಲ, ಇನ್ನು 12:30ಗೆ ಇದೊಂದಿದೆ ಯಾವುದು 00 ಅಂತ, ಅದು ನಾನು ನೋಡ್ತೇನೆ. ಆ ಟ್ರೇಡಿಂಗ್ 00ದಲ್ಲಿ ನಮ್ಗೆ ನಾವು ಸ್ಟಾಪ್ ಲಾಸ್ ಇಡಲ್ಲ, ಡೈರೆಕ್ಟ್ ಆಗಿ ರನ್ನಿಂಗ್ ಅಲ್ಲೇ ಎಂಟ್ರಿ ತಗೊಳ್ಳುದು ಆಯ್ತಾ. ಆ ಟ್ರೇಡಿಂಗ್ ಅನ್ನು ನಾನು ನೋಡ್ತೇನೆ ಸ್ವಲ್ಪ. ಅಲ್ಲಿ ನಮ್ಮ ಲೆವೆಲ್ ಅಲ್ಲಿ ಬಂದಾಗ, ನಮ್ಮ ಲೆವೆಲ್ ಬ್ರೇಕ್ ಆಗ್ತದಂತ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಆವಾಗ ನಾನು ಅಲ್ಲಿ ಟ್ರೇಡ್ ತೆಗಿತೇನೆ ಆಯ್ತಾ. ಈಗ ನಾನು ಇಲ್ಲಿ ಈಗ ಬ್ಯಾರಿನಲ್ಲಿ ಇದ್ದೇನೆ. ಬ್ಯಾರಿನಲ್ಲಿ ಈಗ 12 ಆಯ್ತು. 12 ಅಂತ ಹೇಳಿದ್ರೆ ಅಲ್ಲಿದ್ದು ಒಂದು 2:30 ಆಯ್ತಾ ಏನಲ್ವಾ. 12:30ಗೆ ಅಲ್ಲಿ 3 PM ಆಗ್ತದೆ ಊರಿನಲ್ಲಿ ಅಲ್ವಾ. ನೆಕ್ಸ್ಟ್ ಇಯರ್ ಊರಿಗೆ ಬರ್ತಿದ್ದೇನೆ ನಾನು. ನೆಕ್ಸ್ಟ್ ಇದು ಶಾರ್ಟ್ ಕವರಿಂಗ್ ನಾನು ನಿನ್ನೆ ಹೇಳಿದ್ದೇನೆ. ನಾನು ಶಾರ್ಟ್ ಕವರಿಂಗ್ ಅಲ್ಲಿ ನಾನೇನು ಹೇಳಿದ್ದೆ ನಿನ್ನೆದು ಕ್ಲಾಸ್ ಯಾರೆಲ್ಲ ನೋಡ್ಕೊಂಡು ಬರ್ಲಿಲ್ಲ ಅವರು ನೋಡ್ಕೊಂಡು ಬನ್ನಿ ಆಯ್ತಾ. ಇದು ವಿಡಿಯೋ ನೋಡಿದ್ರೆ ನಿಮ್ಗೆ, ನಿನ್ನೆದು ಕ್ಲಾಸ್ ನೋಡದವರಿಗೆ ಇದು ವಿಡಿಯೋ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಆಪ್ಷನ್ ಚೈನಿಂಗ್ ಡೇ 23 ಮತ್ತೆ ಡೇ 24 ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡದವರಿಗೆ ಇವತ್ತು ಮಾಡಿದ ಕ್ಲಾಸ್ ಅನ್ನು ನೋಡಿದ್ರೆ ಅರ್ಥ ಆಗಲ್ಲ. ಅದನ್ನು ನೋಡಿ ಮತ್ತೆ ಈ ವಿಡಿಯೋವನ್ನು ನೋಡಿ ಆಯ್ತಾ. ಇದು ಮಾತ್ರ ಕನ್ಫರ್ಮ್. ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ನಿನ್ನೆದು ಕ್ಲಾಸ್ ಅನ್ನು ಇವತ್ತು ಪುನಃ ಹೇಳಲಿಕ್ಕೆ ಆಗಲ್ಲ ಅಲ್ವಾ. ನೆಕ್ಸ್ಟ್ ಇದ್ರಲ್ಲಿ ಶಾರ್ಟ್ ಕವರಿಂಗ್ ಹೇಗೆ ಮಾಡುದು ಹೇಳಿ. ಹೇಳ್ತೇನೆ, ಕ್ಲಾಸ್ ಮಾಡ್ತೇನೆ. ಇದು ಸ್ಲೋ ಅಂತ ಹೇಳಿದ್ರೆ ನಂದು ಆಪ್ ಮತ್ತೆ ಇದು ಎರಡು ನಂದು ಇದೀಗ ಲೈವ್ ಟ್ರೇಡ್ ಆಗ್ತಾ ಇದೆ ಅಲ್ಲ. ಲೈವ್ ಟ್ರೇಡ್ ಅಲ್ಲಿ ನಾನು ಈಗ ನಿಮ್ಗೆ ಇದು ರೆಕಾರ್ಡಿಂಗ್ ಮಾಡ್ತಿದ್ದೇನೆ. ಆ ಲೈವ್ ಟ್ರೇಡ್ ಇರುವಾಗ ಉಂಟಲ್ಲ, ಈಗ ಟೈಮ್ ಆಗ್ಲಿಲ್ಲ, ಟ್ರೇಡ್ ಮುಗ್ದಾದ್ಮೇಲೆ ನಾನು ರೆಕಾರ್ಡಿಂಗ್ ಮಾಡಿದ್ರೆ ಉಂಟಲ್ಲ ಸ್ಲೋ ಆಗಲ್ಲ ನಂದು ಲ್ಯಾಪ್ಟಾಪ್. ಲೈವ್ ಟ್ರೇಡ್ ಆಗ್ತಿರುವಾಗ ನಾನು ಒಂದು ವೇಳೆ ರೆಕಾರ್ಡಿಂಗ್ ಮಾಡಿದ್ರೆ ಲ್ಯಾಪ್ಟಾಪ್ ಸ್ಲೋ ಆಗ್ತದೆ. ಇದು ಆಪ್ಷನ್ ಎಲ್ಲ ಮೂವ್ಮೆಂಟ್ ಎಲ್ಲ ಸ್ಲೋ ಆಗ್ತದೆ. ಆಗ ಟೈಮ್ಸ್ ಸ್ವಲ್ಪ ಜಾಸ್ತಿ ಹೋಗ್ತದೆ. ಇಲ್ಲಿ ನೋಡಿ, ಇದು
ಇದೀಗ ಸಪೋರ್ಟ್ ರೆಸಿಸ್ಟೆನ್ಸ್ ನಾನು ಹೇಳಿಕೊಟ್ಟಿದ್ದೇನೆ, ಅದು ಕ್ಲಾಸ್ ನೋಡದವರು ನೋಡ್ಕೊಂಡು ಬನ್ನಿ ಆಯ್ತಾ. ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರಾಪ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಏನು, ಆಮ್, ಆದ್ಮೇಲೆ ಟ್ರೆಂಡ್ ಲೈನ್ ಅದು ಹೇಳಿಕೊಟ್ಟಿದ್ದೇನೆ, ಕೆಲವೆಲ್ಲ ಹೇಳಿಕೊಟ್ಟಿದ್ದೇನೆ. ಕ್ಯಾಂಡಲ್ಸ್ ಡೇ, ಫಸ್ಟ್ ಕ್ಯಾಂಡಲ್ ಡೇ ಅದು, ಅದರಲ್ಲಿ ಯಾವ ತರ ಟ್ರೇಡ್ ಮಾಡ್ಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ ಆಯ್ತಾ. ಆದ್ಮೇಲೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಯಾರು ಹೆಚ್ಚಿನವರು ನೋಡ್ಲಿಲ್ಲ, ಆದ್ರೆ ಅದು ಇಂಪಾರ್ಟೆಂಟ್ ಕ್ಲಾಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತಾ, ಅದನ್ನು ನೋಡ್ಕೊಂಡು ಬನ್ನಿ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮತ್ತೆ ರೌಂಡ್ ನಂಬರ್ ಮೇನ್. ನೀವು ಅದೆಲ್ಲ ನಿಮ್ಗೆ ಎಲ್ಲವೂ ಮೈನ್ ಟ್ರೇಡಿಂಗ್ ಅಲ್ಲಿ. ರೌಂಡ್ ನಂಬರ್ ಮೇನ್. ರೌಂಡ್ ನಂಬರ್ ಯಾವ್ದಂತ ಗೊತ್ತಿಲ್ಲದಿದ್ರೆ ನೀವು ಹೇಗೆ ಟ್ರೇಡಿಂಗ್ ಮಾಡ್ತೀರಿ? ರೌಂಡ್ ನಂಬರ್ ಅಲ್ಲಿ ಉಂಟಲ್ಲ, ಯಾವ್ದು ವರ್ಕ್ ಆಗಲ್ಲ ಕೆಲವು ಸಲ, ನಿಮ್ದು ಲೆವೆಲ್ಸ್ ಎಲ್ಲ ವರ್ಕ್ ಆಗಲ್ಲ. ರೌಂಡ್ ನಂಬರ್ ಅಲ್ಲಿ ಉಂಟಲ್ಲ, ನೀವು ರೌಂಡ್ ನಂಬರ್ ಇದಾಗುವ ತನಕ ಕಾಯ್ಬೇಕು ಆಯ್ತಾ. ಆ ಲೆವೆಲ್ ಹೋಗುವ ತನಕ ಕಾಯ್ಬೇಕಾಗ್ತದೆ ರೌಂಡ್ ನಂಬರ್ ಹತ್ತಿರ ನಾನು ಯಾವ ತರ ಟ್ರೇಡ್ ಮಾಡ್ಬೇಕಂತ ನಾನು ಅದನ್ನು ಹೇಳಿಕೊಟ್ಟಿದ್ದೇನೆ. ಅದು ರೌಂಡ್ ನಂಬರ್ ಅದು ವಿಡಿಯೋ ಯಾರೆಲ್ಲ ನೋಡ್ಕೊಂಡ್ ಬರ್ಲಿಲ್ಲ ಅದನ್ನು ಒಂದು ಸಲ ನೋಡ್ಕೊಂಡ್ ಬನ್ನಿ. ಮತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇದೆಲ್ಲ ನೋಡಿ ಆಯ್ತಾ. ಮತ್ತೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಡೇ ಅದು ಯಾವ ತರ ಟ್ರೇಡ್ ಮಾಡ್ಬೇಕು ಅದನ್ನು ಒಂದು ವಿಡಿಯೋ ಮಾಡಿದ್ದೇನೆ. ಆದ್ಮೇಲೆ ಕೆಲವೆಲ್ಲ ವಿಡಿಯೋಸ್ ಇದೆ. ಟ್ರೆಂಡ್ ಲೈನ್ ಅದು ಮೇನ್ ಬೇಕು. ಆದ್ಮೇಲೆ ಅದನ್ನು ಮಾಡಿದ್ದೇನೆ ನೋಡಿ. ಇನ್ಸೈಡ್ ಕ್ಯಾಂಡಲ್ಸ್ ನೋಡ್ಲಿಲ್ಲ ಕೆಲವರು. ನನ್ನ ವಿಡಿಯೋ ನೋಡುವವರು ಕೆಲವರು ನೋಡ್ಲಿಲ್ಲ, ಡೈರೆಕ್ಟ್ ಆಗಿ ಜಂಪ್ ಮಾಡ್ತಿದ್ದೀರಿ ಅಲ್ವಾ. ಇನ್ಸೈಡ್ ಕ್ಯಾಂಡಲ್ಸ್ ನೋಡ್ಬೇಕು. ಇನ್ಸೈಡ್ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಟ್ರೇಡ್ ಸಿಗ್ತದೆ. ನೀವು ಲಾಸ್ ತಗೊಳ್ಬೇಕಂತಿದ್ರೆ ನೀವು ಜಂಪ್ ಮಾಡಿ ಒಂದು ವಿಡಿಯೋನು ಸ್ಕಿಪ್ ಮಾಡಿ ಇನ್ನೊಂದು ವಿಡಿಯೋನು ನೋಡಿ. ನಿಮ್ಗೆ ಲಾಸ್ ಎಲ್ಲ ತಗೊಳ್ಬೇಕಂತಿದ್ರೆ ಟ್ರೇಡಿಂಗ್ ಅಲ್ಲಿ ಲಾಸ್ ಎಲ್ಲ ತಗೊಳ್ಳಿಕ್ಕೆ ಇಲ್ಲ ಅಂತಿದ್ರೆ ಉಂಟಲ್ಲ, ನೀವು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಡೇ 1 ಇಂದ ಡೇ 24 ತನಕ ಕರೆಕ್ಟ್ ಆಗಿ ನೋಡ್ಬೇಕು, ಆಗ್ಲೇ ನಿಮ್ಗೆ ಲಾಸ್ ಆಗಲ್ಲ, ಇದು ಮಾತ್ರ ಕನ್ಫರ್ಮ್ ಆಯ್ತಾ. ನೀವು ಸ್ಕಿಪ್ ಮಾಡಿ ಒಂದು ವಿಡಿಯೋ ನೋಡಿ, ಆದ್ಮೇಲೆ ಇನ್ನೊಂದು ವಿಡಿಯೋ ಬಂತಂತ ಆ ಮಿಡ್ಲದ ವಿಡಿಯೋ ನಿಮ್ಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇನ್ನೊಂದು ಈಗ ಬಂದ ವಿಡಿಯೋನು ನೋಡ್ತೀರಿ. ಆ ತರ ಮಾಡ್ಬೇಡಿ, ಆರ್ಡರ್ ಅಲ್ಲಿ ನೋಡಿ ಆಯ್ತಾ. ಆರ್ಡರ್ಲಿ ನೋಡಿ. ಫ್ರೀ ಇಲ್ಲ, ನಿಮ್ಗೆ ಟೈಮ್ ಇಲ್ಲದಿದ್ರೆ ಫ್ರೀ ಆದಾಗ ನೋಡ್ತಾ ಬನ್ನಿ, ಒಂದೊಂದೇ ವಿಡಿಯೋವನ್ನು ನೋಡ್ತಾ ಬನ್ನಿ, ಆರಾಮ್ಸೆ ನೋಡಿ. ತಲೆ ಬಿಸಿಯಾಗುವಾಗೆ ನೋಡ್ಬೇಡಿ. ನಿಮ್ಗೆ ಒಂದು ವೇಳೆ ನಾನ್ ಮಾಡಿದ ಈಗ ಅರ್ಥ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಇದನ್ನು ಇವತ್ತು ಅರ್ಧವಸಿ ನೋಡಿ ಪುನಃ ಹಾಗೆ ಕ್ಲೋಸ್ ಮಾಡಿಡಿ, ಪುನಃ ನಾಳೆ ನೋಡಿ ಅರ್ಧವಸಿ, ಆ ತರ ಮಾಡಿ ಆಯ್ತಾ. ಒಮ್ಮೆಲೆ ನೋಡ್ಲಿಕ್ಕೆ ಹೋಗ್ಬೇಡಿ ಒಂದು ವೇಳೆ ನಿಮಗೆ ಅರ್ಥ ಆಗದಿದ್ರೆ. ಅದು ನಮ್ ತಲೆಗೆ ಓದಷ್ಟೇ ಹೋಗುದಲ್ವಾ, ನಾವು ಜಾಸ್ತಿ ನೋಡ್ಲಿಕ್ಕೆ ಹೋದ್ರೆ ಅರ್ಥ ಆಗಲ್ಲ ಇದರಲ್ಲಿ. ನೋಡಿ ಇದ್ರಲ್ಲಿ ಈಗ ಇಲ್ಲಿ ಬೈಯರ್ಸ್ ಇರ್ತಾರೆ ಅಲ್ವಾ, ಸಪೋರ್ಟ್ ಏರಿಯಾ, ಇದು ಸಪೋರ್ಟ್ ಏರಿಯಾ ಅಂತ, ಇದು ರೆಸಿಸ್ಟೆನ್ಸ್ ಏರಿಯಾ. ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಏರಿಯಾದ ವಿಡಿಯೋ ಮಾಡಿದ್ದೇನೆ, ನೋಡದವರು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಇದರಲ್ಲಿ ಇದು ಸಪೋರ್ಟ್ ಏರಿಯಾದಲ್ಲಿ ಯಾರೇ ಆಕ್ಟಿವ್ ಆಗ್ತಾರೆ? ಬೈಯರ್ಸ್ ಆಕ್ಟಿವ್ ಆಗ್ತಾರೆ. ಬೈಯರ್ಸ್ ಇಲ್ಲಿ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇರ್ತಾರೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ. ಇಲ್ಲಿಂದ ಇಲ್ಲಿಗೆ ಬೈಯರ್ಸ್ ಬರ್ತಾರೆ, ಇಲ್ಲಿಂದ ಇಲ್ಲಿಗೆ ಸೆಲ್ಲರ್ಸ್ ಬರ್ತಾರೆ. ಸೆಲ್ಲರ್ಸ್ ಇಲ್ಲಿ ಏನ್ ಮಾಡ್ತಾರೆ? ಸೆಲ್ಲರ್ಸ್ ಸೆಲ್ ಮಾಡಿ ಕೂತ್ಕೊಳ್ತಾರೆ ಅಲ್ವಾ. ಪುಟ್ಟು ಸೆಲ್ ಮಾಡುವುದಾದ್ರೆ ಎಲ್ಲಿ ಮಾಡ್ತಾರೆ? ಸಪೋರ್ಟ್ ಏರಿಯಾದಲ್ಲಿ ಮಾಡ್ತಾರೆ. ಸೆಲ್ಲರ್ಸ್ ಪುಟ್ಟು ಸೆಲ್ ಎಲ್ಲಿ ಮಾಡುದು? ಸಪೋರ್ಟ್ ಏರಿಯಾದಲ್ಲಿ. ಸಪೋರ್ಟ್ ಏರಿಯಾ ಎಲ್ಲಿ ಬರ್ತದೆ ಆ ಏರಿಯಾದಲ್ಲಿ ಪುಟ್ಟು ಸೆಲ್ ಮಾಡ್ತಾರೆ. ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಸೆಲ್ ಮಾಡ್ತಾರೆ. ಯಾರು? ಸೆಲ್ಲರ್ಸ್ ಹೇಳಿದ್ದು ನಾವು. ಬೈಯರ್ಸ್ ಏನ್ ಮಾಡ್ತಾರೆ? ಬೈಯರ್ಸ್ ಅಲ್ಲಿ ಇದ್ದಾರಲ್ಲ, ಬೈಯರ್ಸ್ ಅಲ್ಲಿ ಪುಟ್ಟು ಬೈ ಮಾಡ್ತಾರೆ, ಬೈ ಮಾಡ್ತಾರೆ ಅಲ್ವಾ. ಅವ್ರು ಯಾವ ಏರಿಯಾದಲ್ಲಿ ಬೈ ಮಾಡ್ತಾರೆ? ಅವರು ಸಪೋರ್ಟ್ ಏರಿಯಾದಲ್ಲಿ ಬೈ ಮಾಡ್ತಾರೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಚೈನ್ ಬರ್ತದೆ. ಇದು ನಾನು NSE ಆಪ್ಷನ್ ಚೈನ್ ಅಲ್ಲ, ಇದ್ರಲ್ಲಿ ನೀವು ಟ್ರೇಡ್ ತೆಗಿಬಹುದು. ಈ ತರ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪುಟ್ ಬೈ ಮಾಡುದು ಹೇಗೆ? ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಎಟ್ ದ ಮನಿ, ಇನ್ ದ ಮನಿಯಲ್ಲಿ ಬೈ ಮಾಡ್ಬೇಕು. ಇಲ್ಲಿ ವ್ಯೂ ಚಾರ್ಟ್ ಅಂತ ಕೊಡ್ಬೇಕು, ಆಗ ಚಾರ್ಟ್ ವ್ಯೂ ಆಗ್ತದೆ ಆಯ್ತಾ. ನಾನೀಗ ವ್ಯೂ ಚಾರ್ಟ್ ಕೊಟ್ರೆ ಇದು ಹೋಗ್ತದೆ, ನಾನು ಇದೆಲ್ಲ ಹಾಕಿಟ್ಟಿದ್ದು. ಆದ್ಮೇಲೆ ಪುಟ್ ಬೈ ಮಾಡುದು ಹೇಗೆ? ಹೀಗೆ ರೈಟ್ ಕ್ಲಿಕ್, ಇಂಡೆಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರಲ್ಲ, ರೈಟ್ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಪುಟ್ಟಿಗೆ ಬಂದು ಇಲ್ಲಿ ವ್ಯೂ ಚಾರ್ಟ್ ಅಂತ ಕೊಟ್ರೆ ಆಯ್ತು. ಇಲ್ಲಿ ಸಹ ಡೈರೆಕ್ಟ್ ಆಗಿ ಬೈ ಸೆಲ್ ಮಾಡಬಹುದು ಆಯ್ತಾ.
ಇಲ್ಲಿ ಯಾರು ಸೆಲ್ಲರ್ಸ್ ಸಿ ಸೆಲ್ ಮಾಡಿ ಕುತ್ಕೊಳ್ತಾರೆ. ಇದು ಆಪ್ಷನ್ ಚೈನ್ ಅಲ್ಲಿ ಹೇಳಿದ್ದೇನೆ ನಾನು ನಿನ್ನೆ ಕ್ಲಾಸ್ ಅಲ್ಲಿ. ಸಿ ಸೆಲ್ ಅಂತ ಹೇಳಿರೇನು, ಪುಟ್ ಸೆಲ್ ಅಂತ ಹೇಳಿರೇನಂತ. ಇಲ್ಲಿ ಏನ್ ಮಾಡ್ತಾರೆ, ಪುಟ್ ಸೆಲ್ ಮಾಡಿ ಕುತ್ಕೊಳ್ತಾರೆ ಆಪ್ಷನ್ ಸೆಲ್ಲರ್ಸ್. ಪುಟ್ ಸೆಲ್ ಅಂತ ಹೇಳಿರೇನು, ಮಾರ್ಕೆಟ್ ಮೇಲೆ ಹೋಗ್ತದ ಅಂತ ಹೇಳಿ ಅರ್ಥ. ಮಾರ್ಕೆಟ್ ಆ ದಿವಸ ಬುಲ್ಲಿಶ್ ಆಗಿ ಇರ್ತದ ಅಂತ ಅರ್ಥ. ಸೆಲ್ಲರ್ಸ್ ಒಂದ್ ವೇಳೆ ಪುಟ್ಟು ಸೆಲ್ ಮಾಡಿದ್ರೆ ನಾವ್ ಅನ್ಕೊಳ್ಬೇಕು, ಇಂಟರ್ಡೇ ಟ್ರೇಡ್ ಮಾಡುವವರು ಏನ್ ಅನ್ಕೊಳ್ಬೇಕು, ಇವತ್ತು ಮಾರ್ಕೆಟ್ ಮೇಲೆ ಹೋಗ್ತದೆ, ನಾವು ಆವಾಗ ಬೈಯರ್ಸ್ ಏನ್ ಮಾಡ್ಬೇಕು, ಸಿ ಬೈ ಮಾಡಿ ಕುತ್ಕೊಳ್ಬೇಕು. ಅವಾಗ ಇಂಟರ್ಡೇ ಟ್ರೇಡ್ ಮಾಡುವವರು ಸ್ವಲ್ಪ ಸ್ವಲ್ಪ ಅಮೌಂಟ್ ಫಂಡ್ ಎಲ್ಲ ಇರ್ತದಲ್ಲ ಅಂತವರು. ನಮ್ಗೆ ದೊಡ್ಡ ದೊಡ್ಡ ಲಾಟ್ ಅಲ್ಲಿ ಇದು ಸೆಲ್ಲರ್ಸ್ ಮಾಡಿದಾಗೆ ಆಗ್ಲಿಕ್ಕಿಲ್ಲ ಅಲ್ವಾ. ಅವರಿಗೆ ಸೆಲ್ಲರ್ಸ್ಗೆ 2 ಲಕ್ಷ ಬೇಕು ಒಂದು ಟ್ರೇಡಿಗೆ. ನಮ್ಮ ಹತ್ರ ಅಷ್ಟೊಂದು ಫಂಡ್ ಇಲ್ಲದಿದ್ರೆ ಸ್ಟಾರ್ಟಿಂಗ್ ಅಲ್ಲಿ, ನಾವು ಬಿಗಿನರ್ಸ್ ಅಲ್ವಾ. ಈಗ ನೀವೀಗ ಟ್ರೇಡ್ ಮಾಡುವವರು ಬಿಗಿನರ್ಸ್ ಗೆ ನಿಮಗೆ ಈಗ ಅಷ್ಟೊಂದು ಫಂಡ್ ಇರ್ಲಿಕ್ಕಿಲ್ಲ. ಇದ್ರೆ ನೀವು ಏನ್ ಮಾಡಿ, ಇದು ನೀವು ಬೈಯರ್ಸ್ ಎಂತ ಮಾಡ್ತಾರೆ, ಪುಟ್ ಬೈ ಮಾಡ್ತಾರೆ, ಕಾಲ್ ಬೈ ಮಾಡ್ತಾರೆ ಅಷ್ಟೇ. ಅವ್ರು ಯಾರದ್ದು ಮೆಂಟಾಲಿಟಿ ನೋಡ್ತಾರೆ, ಸೆಲ್ಲರ್ಸ್ ಅದು ಮೆಂಟಾಲಿಟಿ ನೋಡ್ತಾರೆ. ಸೆಲ್ಲರ್ಸ್ ಏನ್ ಮಾಡ್ತಾರೆ ಅಂತ, ಒಂದ್ ವೇಳೆ ಸೆಲ್ಲರ್ಸ್ ಇಲ್ಲಿ ಏನ್ ಮಾಡ್ತಾರೆ, ಸಿ ಸೆಲ್ ಮಾಡ್ತಾರೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ. ಸಿ ಸೆಲ್ ಮಾಡಿದಾಗ ಇಲ್ಲಿ ಏನ್ ಮಾಡ್ತಾರೆ ಸೆಲ್ಲರ್ಸ್, ಪುಟ್ ಬೈ ಮಾಡ್ತಾರೆ ಅಲ್ವಾ. ಪುಟ್ ಸೆಲ್ ಮಾಡ್ತಾರೆ, ಬೈ ಮಾಡಲ್ಲ, ಪುಟ್ ಸೆಲ್ ಮಾಡ್ತಾರೆ. ಈ ಏರಿಯಾದಲ್ಲಿ ಸಿ ಸೆಲ್ ಮಾಡ್ತಾರೆ. ಅದು ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ, ಅದಕ್ಕೆ ನಾನು ಇದು ಹಾಕಿಯೇ ತೋರಿಸ್ತೇನೆ. ಏನು ಇದಿಲ್ಲ ನನಗೆ. ಅದು ಪುಟ್ಟು ಸೆಲ್ ಮಾಡ್ತಾರೆ. ಇದು ಯಾರು ಮಾಡುದು, ಸೆಲ್ಲರ್ಸ್. ಬೈಯರ್ಸ್ ಏನ್ ಮಾಡ್ತಾರೆ, ಇಲ್ಲಿ ಸಿ ಸೆಲ್ ಮಾಡುವಾಗ ಏನಂತ ಅನ್ಕೊಳ್ತಾರೆ ಬೈಯರ್ಸ್, ಇನ್ನು ಇದೀಗ ಮಾರ್ಕೆಟ್ ಡೌನ್ ಸೈಡ್ ಗೆ ಹೋಗ್ತದಂತ ಅನ್ಕೊಳ್ತಾರೆ ಅಲ್ವಾ. ಆವಾಗ ಇಲ್ಲಿ ರಪ್ಪ ಎಕ್ಸಿಟ್ ಆಗಿ ಬಿಡ್ತಾರೆ. ಇಂಟರ್ಡೇ ಅಲ್ಲಿ ಟ್ರೇಡ್ ತೆಗಿತಾರಲ್ಲ ಬೈಯರ್ಸ್, ಸಿ ಬೈ ಮಾಡಿರ್ತಾರಲ್ಲ, ಕಾಲ್ ಬೈ ಮಾಡಿರ್ತಾರಲ್ಲ, ಅವ್ರು ಇಲ್ಲಿ ಎಕ್ಸಿಟ್ ಆಗ್ತಾರೆ ಇಲ್ಲಿ ಸಿ ಸೆಲ್ ಮಾಡುವಾಗ, ದೊಡ್ಡ ಇದ್ರಲ್ಲಿ ಅಲ್ವಾ. ಇಲ್ಲಿ ಇದು ಆಪ್ಷನ್ ಚೈನ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಆಪ್ಷನ್ ಚೈನ್ ಅದಕ್ಕೆ ಅಬ್ಸರ್ವ್ ಮಾಡ್ಬೇಕಂತ ಹೇಳುದು. ಸೆಲ್ಲರ್ಸ್ ಸಿ ಸೆಲ್ ಮಾಡಿದಾರ, ಪುಟ್ಟು ಸೆಲ್ ಮಾಡಿದಾರ. ಸಿ ಅಲ್ಲಿ ಕಾಲ್ ಅಲ್ಲಿ ಸಿ ಸೆಲ್ಲರ್ಸ್ ಎಷ್ಟು ಜನ ರೈಟರ್ ಇದ್ದಾರ ಅಂತ ನೋಡ್ಬೇಕು. ಸೆಲ್ಲರ್ಸ್ ಅಲ್ಲಿ ಸಿ ಸೆಲ್ ಮಾಡಿದ ಎಷ್ಟು ಜನ ರೈಟರ್ ಇದ್ದಾರಂತ ನೋಡ್ಬೇಕು. ಸಿ ಸೆಲ್ ಅಂತ ಹೇಳಿದ್ರೆ ಬೇರಿಶ್ ಆಯ್ತಾ ಆಪ್ಷನ್ ಚೈನ್ ಅಲ್ಲಿ. ಇಲ್ಲಿ ನೀವು ಸಪೋರ್ಟ್ ಏರಿಯಾದಲ್ಲಿ ನೀವು ಟ್ರೇಡ್ ಒಂದ್ ವೇಳೆ ಮೇಲಿದ್ದು ಡೌನ್ ಸೈಡ್ ಅದು ಟ್ರೇಡ್ ತೆಗೆಯುವುದಾದ್ರೆ, ಪುಟ್ಟು ಬೈ ಮಾಡುದಾದ್ರೆ, ನೀವು ಪುಟ್ಟು ಸೆಲ್ಲರ್ಸ್ ಪುಟ್ಟು ಬೈ ಮಾಡುದಾದ್ರೆ ನೀವು ಸಿ ಸೆಲ್ಲರ್ಸ್ ಅನ್ನು ನೋಡ್ಬೇಕು. ಸಿ ಸೆಲ್ಲರ್ಸ್ ಎಷ್ಟು ಮಂದಿ ಇದು ಇದ್ದಾರೆ ಅಂತ, ಆಡ್ ಆಗಿದ್ದಾರೆ ಅಂತ ಮಾರ್ಕೆಟ್ ಅಲ್ಲಿ, ರೈಟಿಂಗ್ ಎಷ್ಟಾಗಿದೆ ಅಂತ ನೋಡ್ಬೇಕು. ಸೆಲ್ಲರ್ಸ್ ಎಷ್ಟು ರೈಟ್ ಮಾಡಿದ್ದಾರೆ ಸಿ ಸೆಲ್ಲರ್ಸ್ ಅನ್ನು, ಅದು ನೋಡ್ಬೇಕಾಯ್ತಾ. ಇಲ್ಲಿ ನೀವು ಒಂದ್ ವೇಳೆ ಕಾಲ್ ಬೈ ಮಾಡುವಾಗ ಪುಟ್ಟು ಸೆಲ್ಲರ್ಸ್ ಅನ್ನು ನೋಡ್ಬೇಕು. ಪುಟ್ಟು ಸೆಲ್ ಮಾಡಿದ್ರೆ ಏನಾಗ್ತದೆ, ಬುಲ್ಲಿಶ್ ಮಾರ್ಕೆಟ್ ಆಗ್ತದೆ. ಆವಾಗ ನೀವು ಇಲ್ಲಿ ಕಾಲ್ ತಗೊಳ್ಬಹುದಲ್ವಾ, ಅವಾಗ ಲಾಂಗ್ ಹೋಗ್ತದಂತ ನಿಮಗೆ ಒಂದು ಕನ್ಫರ್ಮ್ ಇರ್ತದೆ ಆಪ್ಷನ್ ಚೈನ್ ನೋಡಿದಾಗ. ಒಂದ್ ವೇಳೆ ಇಲ್ಲಿ ಮಾರ್ಕೆಟ್ ಮೇಲೆ ಬಂತು, ಇಲ್ಲಿ ಪುನಃ ಡೌನಿಗೆ ಬಂತು, ಇಲ್ಲಿ ಸೆಲ್ ಮಾಡಿದೀರಿ ಅಲ್ವಾ, ಇಲ್ಲಿ ಪುನಃ ಮೇಲೆ ಹೋಯ್ತು. ಇಲ್ಲಿ ಸಿ ಸೆಲ್ ಮಾಡಿದವರಿಗೆ ಅವ್ರದ್ದು ಸ್ಟಾಪ್ ಲಾಸ್ ಗಿಂತ ಮೇಲೆ ಹೋಗ್ಲಿಲ್ಲ. ಅವ್ರದ್ದು ಸ್ಟಾಪ್ ಲಾಸ್ ಎಷ್ಟರಲ್ಲಿ ಇರ್ತದೆ, ಸೆಲ್ಲರ್ಸ್ ಅದು 100 ಪಾಯಿಂಟ್ ಅಲ್ಲಿ ಇರ್ತದೆ, 100 ಪಾಯಿಂಟ್ ಲೆವೆಲ್ ಅಲ್ಲಿ ಇರ್ತದೆ ಸ್ಟಾಪ್ ಲಾಸ್ ಅಲ್ವಾ. ಆವಾಗ ಅವ್ರದ್ದು ಸ್ಟಾಪ್ ಲಾಸ್ ಗಿಂತ ಮೇಲೆ ಹೋಗ್ಲಿಲ್ಲ. ಇಲ್ಲಿ ಏನಾಯ್ತು, ಮಾರ್ಕೆಟ್ ಸಿ ಸೆಲ್ಲರ್ಸ್ ಅದು ಡೈರೆಕ್ಟ್ ಆಗಿ ಹೀಗೆ ಹೋಯ್ತಂತ ತಿಳ್ಕೊಳ್ಳಿ, ಮೇಲೆ ಹೋಯ್ತಂತ ತಿಳ್ಕೊಳ್ಳಿ. ಸಿ ಸೆಲ್ಲರ್ಸ್ ಗೆ ಮಾರ್ಕೆಟ್ ಡೌನ್ ಸೈಡ್ ಗೆ ಹೋದ್ರೆ ಮಾತ್ರ ಪ್ರಾಫಿಟ್ ಆಗುದು. ಒಂದ್ ವೇಳೆ ಮೇಲೆ ಹೋದ್ರೆ, ನಾನೀಗ ಶಾರ್ಟ್ ಕವರಿಂಗ್ ಅದು ಹೇಳ್ತಿದ್ದೇನೆ, ನಿನ್ನೆ ನಾನು ಸೆಲ್ಲರ್ಸ್ ದೃಷ್ಟಿಕೋನದಲ್ಲಿ ಹೇಳಿದ್ದು. ಒಂದ್ ವೇಳೆ ಇಲ್ಲಿ ಮೇಲೆ ಹೋಯ್ತಂತ ತಿಳ್ಕೊಳ್ಳಿ, ಮೇಲೆ ಹೋದಾಗ ನಿಮಗೆ
ಪುಟ್ಟು ಸೆಲ್ ಮಾಡ್ಬೋದು. ಪುಟ್ಟು ಸೆಲ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇರ್ತದಾ? ಇಲ್ಲ ಅಲ್ವಾ. ನೀವು ಆಲ್ರೆಡಿ ನೀವು ಸಿಇ ಸೆಲ್ ಮಾಡಿದ್ದೀರಿ. ಸಿಇ ಸೆಲ್ ಮಾಡ್ಲಿಕ್ಕೆ ನಿಮಗೆ ಒಂದು 2 ಲಕ್ಷ 1.5 ಲಕ್ಷ ಹೀಗೆ ಬೇಕು. ಪುನಃ ಪುಟ್ಟು ಸೆಲ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅಷ್ಟೊಂದು ಹಣ ಇರಲ್ಲ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ನೀವು ಇಲ್ಲಿಗ ಬೈಯರ್ಸ್ ಆಗ್ಬೇಕು. ನಿಮ್ದು ಇಲ್ಲಿ ಲಾಸ್ ಆಗ್ತಾ ಇದೆ. ಇಲ್ಲಿ ಮೇಲೆವರೆ ನಿಮ್ಗೆ ಲಾಸ್ ಆಗ್ತದೆ. ಇಲ್ಲಿ ನೀವೀಗ ಸಿಇ ಸೆಲ್ ಮಾಡಿ ಆಗಿದೆ. ಇಲ್ಲಿ ಸೆಲ್ ಮಾಡಿ ಆಗಿದೆ, ಆಯ್ತಾ. ಇಲ್ಲಿ ಮಾರ್ಕೆಟ್ ಮೇಲೆ ಇಲ್ಲಿ ಸೆಲ್ ಮಾಡಿದ್ದೀರಿ. ಇಲ್ಲಿ ಸೆಲ್ ಮಾಡಿದ್ದು ಇಲ್ಲಿಗೆ ಪುನಃ ರಿವರ್ಸ್ ಬಂದು ಪುನಃ ಇಲ್ಲಿ ಮೇಲೆ ಬಂದಿದೆ. ಇದು ಪುನಃ ಮೇಲೆ ಹೋಯ್ತು. ಆವಾಗ ನಿಮ್ಗೆ ಸಿಇ ಸೆಲ್ ಮಾಡಿದವರಿಗೆ ಲಾಸ್ ಆಗ್ತದೆ. ಸಿಇ ಸೆಲ್ ಮಾಡಿದವರಿಗೆ ಕೆಳಗೋದ್ರೆ ಮಾತ್ರ, ಅವರ ಲೆವೆಲ್ಗಿಂತ ಕೆಳಗೋದ್ರೆ ಮಾತ್ರ ಪ್ರಾಫಿಟ್ ಅವರಿಗೆ, ಅಲ್ವಾ. ಅವಾಗ ಏನ್ ಮಾಡ್ಬೇಕು, ಸಿಇ ಸೆಲ್ಲರ್ಸ್ ಇಲ್ಲಿ ಕಾಲ್ ಬೈ ಮಾಡ್ಬೇಕು. ನೀವು ಬೈಯರ್ಸ್ ಆಗ್ಬೇಕು. ಅವಾಗ ಇಲ್ಲಿ ಕಾಲ್ ಬೈ ಮಾಡ್ಬೇಕು. ನೀವು ಸೆಲ್ಲರ್ಸ್ ಆಗ್ಬೇಕು, ಬೈಯರ್ಸ್ ಆಗ್ಬೇಕು, ಆಯ್ತಾ. ಇಲ್ಲಿ ಕಾಲ್ ಬೈ ಮಾಡ್ಬೇಕು. ಅವಾಗ ಏನಾಗ್ತದೆ, ನಿಮ್ದು ಪ್ರಾಫಿಟ್ ಇದು ಎಡ್ಜ್ ಆಗ್ತದೆ. ಇಲ್ಲಿ ಸೆಲ್ ಆಗಿದ್ದುಂಟು, ಇಲ್ಲಿ ಲಾಸ್ ಆಗಿದ್ದುಂಟಲ್ಲ, ಸಿಇ ಸೆಲ್ ಮಾಡಿದವರಿಗೆ ಇಲ್ಲಿ ಲಾಸ್ ಆಗ್ತದಲ್ಲ, ಅದು ಎಡ್ಜ್ ಆಗ್ತದೆ ಅಲ್ಲಿಗೆ, ಆಯ್ತಾ. ಲಾಸ್ ಕವರ್ ಆಗ್ತದೆ. ಇಲ್ಲಿ ಒಂದ್ ವೇಳೆ ಪುಟ್ ಸೈಡ್ ಅದೇ ಹೇಳ್ತೇನೆ ಈಗ. ಇದಕ್ಕೆ ಶಾರ್ಟ್ ಕವರಿಂಗ್ ಅಂತ ಹೇಳ್ತಾರೆ, ಆಯ್ತಾ. ಶಾರ್ಟ್ ಮಾಡುದು ಅಂತ ಹೇಳ್ತಾರೆ, ಶಾರ್ಟ್ ಕವರಿಂಗ್ ಮಾಡುದಂತ. ನೆಕ್ಸ್ಟ್ ಇಲ್ಲಿ ಪುಟ್ ಸೈಡ್ ಸಹ ಹಾಗೆ. ಇಲ್ಲಿ ತನಕ ಬಂತು. ನಿಮಗೆ ಪುಟ್ ಸೆಲ್ಲರ್ಸ್ಗೆ ಏನಿರ್ಬೇಕು, ಮಾರ್ಕೆಟ್ ಮೇಲೆ ಹೋಗ್ಬೇಕು, ಅಲ್ವಾ. ಈ ತರ ಮೇಲೆ ಹೋಗ್ಬೇಕು ಪುಟ್ ಸೆಲ್ಲರ್ಸ್ಗೆ. ಆದ್ರೆ ಮಾರ್ಕೆಟ್ ಮೇಲೆ ಹೋಗ್ಲಿಲ್ಲ, ಅದು ಡೌನಿಗೆ ಬಂತು. ಆವಾಗ ಏನಾಗ್ತಾರೆ, ಪುಟ್ ಸೆಲ್ಲರ್ಸ್ ಎಲ್ಲ, ಪುಟ್ ಸೆಲ್ ಮಾಡಿದವರೆಲ್ಲ ಎದ್ರುಕೊಳ್ತಾರೆ. ಪುಟ್ ಸೆಲ್ ಮಾಡಿದವರು ಎದ್ರುಕೊಳ್ತಾರೆ. ಆವಾಗ ಏನಾಗ್ತದೆ, ಇಲ್ಲಿ ಪುಟ್ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಇಲ್ಲಿ ಪುಟ್ ಸೆಲ್ ಮಾಡಿದವರು ಪುಟ್ಟು ಬೈ ಮಾಡ್ತಾರೆ. ಇಲ್ಲಿ ಪುಟ್ಟು ಬೈ ಮಾಡ್ತಾರೆ. ಪುಟ್ಟು ಸೆಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲೆ ಹೋಗ್ಬೇಕು. ಇದು ಮಾರ್ಕೆಟ್ ಮೇಲೆ ಹೋಗ್ಲಿಲ್ಲ, ಡೌನಿಗೆ ಬಂದಿದೆ. ಡೌನಿಗೆ ಬಂದಾಗ ಇಷ್ಟು ಲಾಸ್ ಅವರಿಗೆ ಆಗ್ತದೆ, ಅಲ್ವಾ. ಅವ್ರು ಲಾಸ್ ಆಗದಾಗ ಏನ್ ಮಾಡ್ಬೇಕು, ಇಲ್ಲಿ ಪುಟ್ಟನ್ನು ಬೈ ಮಾಡಿ ಬಿಡ್ಬೇಕು. ಆವಾಗ ಅವರಿಗೆ ಅಲ್ಲಿ ಪ್ರಾಫಿಟ್ ಆಗ್ತದೆ ಅಂತ ಹೇಳಿದ್ರೆ ಎಡ್ಜಿಂಗ್ ಆಗ್ತದೆ. ಇಲ್ಲಿ ಇದ್ರಿಂದ ಲಾಸ್ ಆಗುದುಂಟಲ್ಲ, ಅದರಲ್ಲಿ ಅವರಿಗೆ ಕವರ್ ಆಗ್ತದೆ ಅಲ್ಲಿಗೆ, ಅಲ್ವಾ. ಎಡ್ಜಿಂಗ್ ಆಗ್ತದೆ. ಇದಕ್ಕೆ ಶಾರ್ಟ್ ಕವರಿಂಗ್ ಅಂತ ಹೇಳ್ತಾರೆ, ಆಯ್ತಾ. ಶಾರ್ಟ್ ಕವರಿಂಗ್ ಆಗುವಾಗ OI ಮೈನಸ್ ಆಗಿರ್ಬೇಕು. OI ಮೈನಸ್ ಆಗ್ತದೆ. ನೀವಿಲ್ಲಿಗ ಪುಟ್ಟು ಸೆಲ್ ಮಾಡಿದವರು ಒಮ್ಮೆಲೆ ಇಲ್ಲಿ ನೀವು ಕಾಲ್ ಬೈ ಮಾಡ್ತೀರಿ, ಪುಟ್ಟು ಬೈ ಮಾಡ್ತೀರಿ. ಬೈ ಮಾಡುವಾಗ ಏನಾಗ್ತದೆ, OI ಮೈನಸ್ ಆಗ್ತದೆ, ಚೇಂಜ್ ಪ್ರೈಸ್ ಪ್ಲಸ್ ಆಗ್ತದೆ. ಆವಾಗ ಏನಾಗ್ತದೆ, ನಿಮ್ದು ಶಾರ್ಟ್ ಕವರಿಂಗ್ ಆಗ್ತದೆ, ಅಲ್ವಾ. ಇಲ್ಲಿ ಸಹ ಹಾಗೆ ಸೆಲ್ ಮಾಡುವಾಗ ಸಹ ಸಿಇ ಸೆಲ್ ಮಾಡುವಾಗ OI ಮೈನಸ್ ಆಗ್ತದೆ. OI ಮೈನಸ್ ಆಗ್ತಾ ಹೋಗ್ತದೆ. ನೀವು ಸಿಇ ಸೆಲ್ ಮಾಡಿರ್ತೀರಿ, ಇಲ್ಲಿ ಸಿಇ ಬೈ ಮಾಡ್ತೀರಿ, ಅಲ್ವಾ. ಕಾಲ್ ಬೈ ಮಾಡ್ತೀರಿ. ಇಲ್ಲಿ ಅರ್ಥ ಆಗ್ತದಲ್ವಾ, ಕನ್ಫ್ಯೂಷನ್ ಆಗ್ಬೇಡಿ. ಕಾಲ್ ಬೈ ಮಾಡ್ತೀರಿ. ಬೈ ಮತ್ತೆ ಸೆಲ್ ಕರೆಕ್ಟ್ ಆಗಿ ಗೊತ್ತಾದವರಿಗೆ ಕನ್ಫ್ಯೂಷನ್ ಆಗಲ್ಲ, ನಾನೀಗ ಹೇಳಿದ್ದು. ಇಲ್ಲಿ ಕಾಲ್ ಬೈ ಮಾಡ್ತೀರಿ. ಬೈ ಮಾಡಿದಾಗ ಉಂಟಲ್ಲ, ಇಲ್ಲಿ OI ಏನಾಗ್ತದೆ, ಮೈನಸ್ ಆಗ್ತಾ ಹೋಗ್ತದೆ. ಇಲ್ಲಿ ಕಾಲ್ ಬೈ ಮಾಡಿದಾಗ ಸೆಲ್ ಮಾಡಿದವರು ಚೇಂಜ್ ಪ್ರೈಸ್ ಏನಾಗ್ತದೆ, ಅದು ಪ್ಲಸ್ ಆಗ್ತಾ ಹೋಗ್ತದೆ. ಆವಾಗ ಏನಾಗ್ತದೆ, ಶಾರ್ಟ್ ಕವರಿಂಗ್ ಆಗ್ತದೆ. ಅದಕ್ಕೆ ಶಾರ್ಟ್ ಕವರಿಂಗ್ ಅಂತ ಹೇಳುದು, ಆಯ್ತಾ. ನಿಮ್ಗೆ ಈಗ ಸಿಇ ಸೆಲ್ ಮಾಡಿದವರಿಗೆ ಪುಟ್ಟು ಸೆಲ್ ಮಾಡ್ಬೋದು. ಇಲ್ಲಿ ಪುಟ್ಟು ಸೆಲ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತದೆ. ಆದ್ರೆ ನಿಮ್ಮ ಹತ್ರ ಅಷ್ಟೇ ಅಮೌಂಟ್ ಇರ್ತದ, ಇಲ್ಲ. ಕಾಲಿಗೆ ಇದು ಬೈಯರ್ಸ್ ಬೈ ಮಾಡುದಾದ್ರೆ, ಸಿಇ ಬೈ ಮಾಡುದಾದ್ರೆ ನಿಮ್ಗೆ ಅಷ್ಟೇ ಅಮೌಂಟ್ ಬೇಕಂತ ಇಲ್ಲ, ಅಲ್ವಾ. ಅದೊಂದು ನಿಮ್ಗೆ 20,000 ನೀವು ಇದ್ರ ರೇಂಜ್ ಅಲ್ಲಿ ಬೈ ಮಾಡುದಾರೆ, ಇವರ ರೇಂಜ್ ಅಲ್ಲಿ ಬೈ ಮಾಡುದಾರೆ, ನಿಮಗೆ ಒಂದು 20,000, 10,000, 15,000, 5,000 ಇಷ್ಟಿದ್ರೆ ಸಾಕಾಗ್ತದೆ, ಅಲ್ವಾ. 5,000ದಲ್ಲಿ ನಿಮ್ಗೆ ಒಂದು ಲಾಟ್ ಮಾತ್ರ ತೆಗಿಲಿಕ್ಕೆ ಆಗುದು. 10,000ದಲ್ಲಿ ನಿಮ್ಗೆ ಒಂದು 2 ಲಾಟಿಗೆ ತೆಗಿಬಹುದು. 15,000ದಲ್ಲಿ 4 ಲಾಟ್ ಈ ತರ ತೆಗಿಬಹುದು, 5 ಲಾಟ್ ಈ ತರ. ಅರ್ಥ ಆಯ್ತಾ. 25 ಇದ್ರಲ್ಲಿ 6-7 ಇಷ್ಟು ಲಾಟ್ ತೆಗಿಬಹುದು ನೀವು. ಅರ್ಥ ಆಗ್ತುಂಟಲ್ಲ ಏನ್ ಹೇಳ್ತಿದ್ದೀನಂತ. ಜಾಸ್ತಿ ಲಾಟ್ ಅಲ್ಲಿ ತೆಗೆದಷ್ಟು ನಿಮ್ಗೆ ಪ್ರಾಫಿಟ್ ಆಗ್ತದೆ. ಯಾವ ತರ ಪ್ರಾಫಿಟ್ ಆಗ್ತದ ಅಂತ ಹೇಳಿದ್ರೆ, ನೀವೀಗ ಒಂದು 2 ಲಾಟ್ ಅಲ್ಲಿ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ. ಒಂದು ಲಾಟ್ ಅಲ್ಲಿ ನಿಮ್ಗೆ ಇಲ್ಲಿಂದ
ಇಲ್ಲಿಗೆ ಒಂದು ಟ್ರೇಡ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಲಾಟ್ ಅಲ್ಲಿ ಒಂದು 500 ಈ ತರ ಸಿಗ್ಬಹುದು ಅಲ್ವಾ. 2 ಲಾಟ್ ಅಲ್ಲಾದ್ರೆ ಜಸ್ಟ್ ಒಂದು ಇಲ್ಲಿಂದ ಇಲ್ಲಿಗೆ ನಿಮಗೆ 1,000 ರೂಪಾಯಿ ಈ ತರ ಸಿಗ್ತದೆ. ಅದೇ 3 ಲಾಟ್ ಅಲ್ಲಾದ್ರೆ ಇಲ್ಲಿಂದ ಇಲ್ಲಿಗೆ 4,000, 4 ಲಾಟ್ ಆಗಿದ್ರೆ ಇಲ್ಲಿಂದ ಇಲ್ಲಿಗೆ 5,000 ಈ ತರ ಸಿಗ್ತದೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಅದಕ್ಕೆ ಲಾಟ್ ಸೈಜ್ ಜಾಸ್ತಿ ಮಾಡ್ಬೇಕು. ನೀವು ನಿಮ್ಗೆ ಲಾಸ್ ಸಹ ಅಷ್ಟೇ ಆಗ್ತದೆ ಆಯ್ತಾ. ಒಂದು ವೇಳೆ ರಿವರ್ಸ್ ಹೊಡ್ರೆ ನಿಮ್ಗೆ ಒಂದು ವೇಳೆ ನೀವು 5 ಲಾಟ್ ಅಲ್ಲೆಲ್ಲ ಇದ್ರೆ ಆವಾಗ ನಿಮಗೆ ಲಾಸ್ ಸಹ ಅಷ್ಟೇ ಆಗ್ತದೆ. ನೀವು ಎಷ್ಟು ಲಾಟ್ ಅಲ್ಲಿ ತೆಗ್ದಿದ್ದೀರಿ ಅಷ್ಟು ಲಾಟ್ ಅಲ್ಲಿ ಆಗ್ತದೆ. ಅದು ನೀವು ಇನ್ನೊಂದು ಟ್ರೇಡ್ ಅಲ್ಲಿ ನೀವು ಕವರ್ ಮಾಡಬಹುದು. ಇನ್ನೊಂದು ಟ್ರೇಡ್ ಅಲ್ಲಿ ಸಹ ನೀವು ಅಷ್ಟೇ ಲಾಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾಗ್ತದೆ. ಆವಾಗ ಇನ್ನೊಂದು ಟ್ರೇಡ್ ತೆಗಿವಾಗ ಕನ್ಫರ್ಮ್ ಇರಬೇಕು. ಕನ್ಫರ್ಮ್ ಇದ್ದ ಟ್ರೇಡ್ ಅನ್ನೇ ನೀವು ತೆಗಿಬೇಕು. ಒಟ್ಟಾರೆ ಟ್ರೇಡ್ ತೆಗಿಬಾರ್ದು. ಒಂದರಲ್ಲಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಇನ್ನೊಂದನ್ನು ಒಟ್ಟಾರೆ ತೆಗಿಬಾರ್ದು. ಅದು ನೀವು ಲೆವೆಲಿಗೆ ತುಂಬಾ ವೆಯ್ಟ್ ಮಾಡ್ಬೇಕು ಆಯ್ತಾ. ವೆಯ್ಟ್ ಮಾಡಿ 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 ಮತ್ತೆ ತೆಗಿಬೇಕು. ತೆಗ್ದದು ಲಾಸ್ ಆಗ್ಬಾರ್ದು ಆ ತರ. ಒಂದ್ ವೇಳೆ 2 ಟ್ರೇಡ್ ಲಾಸ್ ಆದ್ರೆ ಆ ದಿವಸ ಟ್ರೇಡ್ ಮಾಡಬೇಡಿ, ಇನ್ನೊಂದು ದಿವಸ ಟ್ರೇಡ್ ಮಾಡಿ ಆಯ್ತಾ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವವರು ಒಂದು ಲಾಟ್ ಅಲ್ಲೇ ಮಾಡಿ, ಮತ್ತೆ ಎಲ್ಲ ಪ್ರಾಕ್ಟೀಸ್ ಆದವರು ಟ್ರೇಡ್ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಇದ್ದವರು ಮಾತ್ರ ಜಾಸ್ತಿ ಲಾಟ್ ಅಲ್ಲಿ ಮಾಡಿ ಆಯ್ತಾ. ಇದು ಇವತ್ತು ಟ್ರೇಡ್ ಆಗ್ತಿದೆ ನೋಡಿ, ಇಲ್ಲಿ ಟ್ರೇಡ್ ಆಗ್ತಿದೆ. ಟ್ರೇಡಿಗೆ ಯಾವಾಗ್ಲೂ ನಿಮ್ಗೆ ಲಾಂಗ್ ಮೂವ್ಮೆಂಟ್ ಪೊಸಿಷನಲ್ ಟ್ರೇಡ್ ಎಲ್ಲ ತೆಗೆಯುವವರು 15 ಮಿನಿಟ್ಸ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಮತ್ತೆ ಲಾಂಗ್ ಮೂವ್ಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡುವವರು 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಇದ್ ಮಾಡಿದ್ರೆ ಒಳ್ಳೇದು. ಇದು ಈಗ ನಾನು ಇದೀಗ ಕ್ಯಾಂಡಲ್ ಸೈಜ್ ದೊಡ್ಡದಾಗಿದೆ ಅಲ್ವಾ. ಇದನ್ನು ಸ್ಮಾಲ್ ಮಾಡೋದು ಹೇಗೆ, ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದೆಲ್ಲ, ಇಲ್ಲಿ ಮೈನಸ್ ಅಂತ ಕೊಟ್ರೆ ಇದು ಸೈಜ್ ಸ್ಮಾಲ್ ಆಗ್ತದೆ. ಇದು ಇದ್ರದ್ದು ವಿಡ್ತ್ ಸ್ಮಾಲ್ ಮಾಡುದು ಇಲ್ಲಿಂದ, ಇದನ್ನು ಡ್ರ್ಯಾಗ್ ಮಾಡಿದ್ರೆ ಆಯ್ತು ಹೀಗೆ ಆಯ್ತಾ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ನೋಡಿ, ಇಲ್ಲಿಂದ ಟ್ರೆಂಡ್ ಲೈನ್ ಬರ್ತಾ ಇದೆ ಇಲ್ಲಿ. ಇದು ಈಗ ಟ್ರೇಡ್ ಆಗ್ತಾ ಇದೆ. ಇಲ್ಲಿಗ ಟ್ರೆಂಡ್ ಲೈನ್ ಬರ್ತಿದೆ. ಇದು ಟ್ರೆಂಡ್ ಲೈನ್ ಗಿಂತ ಕೆಳಗೆ ಹೋಗ್ತದಾ ಇಲ್ವಾ ಅಂತ ನೋಡ್ಲಿಕ್ಕೆ ಏನ್ ಮಾಡ್ಬೇಕು, ಆಪ್ಷನ್ ಚೈನ್ ನೋಡ್ಬೇಕು. ಇಲ್ಲಿ ಪ್ರೈಸ್ ಆಕ್ಷನ್ ಹೀಗೆ ಕೆಳಗೆ ಬರ್ತದಂತ ತೋರಿಸ್ತಾ ಇದೆ. ಇದು ಬ್ರೇಕ್ ಆದ ಹಾಗೆ ಇದಕ್ಕಿಂತ ಕೆಳಗೆ ಎಲ್ಲಿ ತನಕ ಬರ್ಬೋದು. ಫಸ್ಟ್ ಸಪೋರ್ಟ್ ಏರಿಯಾ ಇಲ್ಲಿದೆ, ಸೆಕೆಂಡ್ ಸಪೋರ್ಟ್ ಏರಿಯಾ ಇಲ್ಲಿದೆ. ಒಂದು ವೇಳೆ ಫಸ್ಟ್ ಸಪೋರ್ಟ್ ಏರಿಯಾ ಬ್ರೇಕ್ ಆದ್ರೆ ಇಲ್ಲಿ ತನಕ ಬರ್ಬೋದು ಅಲ್ವಾ, ಸೆಕೆಂಡ್ ಸಪೋರ್ಟ್ ಏರಿಯಾ ತನಕ ಬರ್ಬೋದು. ಇಲ್ಲಿ ತನಕ ಅದು ನಿಮಗೆ ಟ್ರೇಡ್ ಸಿಗ್ಬಹುದು. ಅದು ಈಗ 12:30 ಇದು 3 PM ಆಗ್ತಾ ಬಂತಲ್ವಾ, ಹಾಗಾಗಿ ಇದು ಬ್ರೇಕ್ ಆದ್ರೆ ನಿಮಗೆ ಒಂದು ಲಾಂಗ್ ಟ್ರೇಡ್ ಸಿಗ್ಬಹುದು ಅಂತ ಕಾಣ್ತದೆ. ಇಲ್ಲಿ ತನಕ ಸಿಗ್ಬಹುದು, ಇಲ್ಲ ಅದಕ್ಕಿಂತ ಜಾಸ್ತಿ ಸಿಗ್ಬಹುದು. 0 ಅಂತ ಹೇಳಿದ್ರೆ ಇಲ್ಲಿ ಎಂಡ್ ತನಕ ಸಹ ಸಿಗ್ಬಹುದು, ಹೇಳ್ಲಿಕ್ಕೆ ಆಗಲ್ಲ. ಚಾನ್ಸ್ ಉಂಟಲ್ಲ, ಒಂದೊಂದ್ಸಲ ಉಂಟಲ್ಲ ನಿಮಗೆ ಒಂದೊಂದು ಟ್ರೇಡ್ ಉಂಟಲ್ಲ ನಿಮ್ಗೆ ಲಾಂಗ್ ಇದು ಕೊಡ್ತದೆ, ಹಣ ಕೊಡ್ತದೆ, ತುಂಬಾ ಹಣ ಕೊಡ್ತದೆ. ಒಂದೊಂದು ಟ್ರೇಡ್ ನಿಮ್ಗೆ ತುಂಬಾ ಲಾಸ್ ಸಹ ಮಾಡ್ತದೆ, ಅದು ಹೇಳ್ಲಿಕ್ಕೆ ಆಗಲ್ಲ ಆಯ್ತಾ. ಇಲ್ಲಿ ಆಪ್ಷನ್ ಚೈನ್ ನೋಡ್ಬೇಕು. ಆಪ್ಷನ್ ಚೈನ್ ನೀವು ಪ್ರೈಸ್ ಆಕ್ಷನ್ ಮತ್ತೆ ಆಪ್ಷನ್ ಚೈನ್ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ನಿಮ್ಗೆ ಲಾಂಗ್ ಮೊಮೆಂಟಮ್ ಸಿಗ್ತದೆ. ಈಗ ಪ್ರೈಸ್ ಆಕ್ಷನ್ ಪ್ಲಸ್ ಇದೆ, ಪ್ರೈಸ್ ಆಕ್ಷನ್ ಬುಲ್ಲಿಶ್ ಇದೆ, ಆಪ್ಷನ್ ಚೈನು ಬುಲ್ಲಿಶ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗ್ತದೆ, ನೀವು ಕನ್ಫರ್ಮ್ ಆಗಿ ಇದು ಬುಲ್ಲಿಶ್ ಸೈಡೇ ಹೋಗ್ತದೆ ಅಂತ ತಿಳ್ಕೊಳ್ಬಹುದು. ಆಗ ಬುಲ್ಲಿಶ್ ಟ್ರೇಡ್ ದೊಡ್ಡ ಲಾಟ್ ಅಲ್ಲಿ ತೆಗಿಬಹುದು ಆಯ್ತಾ. ಆಪ್ಷನ್ ಚೈನ್ ಬೇರಿಶ್ ಇದೆ, ಬುಲ್ಲಿಶ್ ಇದು ಪ್ರೈಸ್ ಆಕ್ಷನ್ ಅಂತ ಹೇಳಿದ್ರೆ ಕ್ಯಾಂಡಲ್ಸ್ ಬೇರಿಶ್ ಇದೆ ಅಂತ ತಿಳ್ಕೊಳ್ಳಿ. ಕ್ಯಾಂಡಲ್ಸ್ ಅಂತ ಹೇಳಿದ್ರೆ ಪ್ರೈಸ್ ಆಕ್ಷನ್ಸ್ ಬೇರಿಶ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಬೇರಿಶ್ ಸೈಡ್ ಅದು ಟ್ರೇಡ್ ತೆಗಿಬಹುದು. ಅಲ್ಲಿ ನೀವು ಆಪ್ಷನ್ ಚೈನ್ ಸ್ಟಡಿ ಮಾಡಬೇಕು, PCR ಎಷ್ಟಿದೆ ಅಂತ ಸ್ಟಡಿ ಮಾಡಬೇಕು, ಆದ್ಮೇಲೆ ಟ್ರೇಡ್ ತೆಗೀರಿ ಆಯ್ತಾ. ಆದ್ಮೇಲೆ ಕ್ಯಾಂಡಲ್ಸ್ ಸ್ಟಡಿ ಮಾಡಿ, ಆದ್ಮೇಲೆ ಪ್ಯಾಟರ್ನ್ಸ್ ಸ್ಟಡಿ ಮಾಡಿ. ಒಂದೊಂದು ಪ್ಯಾಟರ್ನ್ಸ್ ಇರ್ತದೆ ಕ್ಯಾಂಡಲ್ಸ್ ಅಲ್ಲಿ ಸಹ. ಪ್ಯಾಟರ್ನ್ಸ್ ಕ್ಲಾಸ್ ಮಾಡ್ತೇನೆ ನಾನು ಆಯ್ತಾ. ಇದು ಕ್ಯಾಂಡಲ್ಸ್ ಅಲ್ಲಿ ಸಹ ಪ್ಯಾಟರ್ನ್ಸ್ ಇರ್ತದೆ, ಅದು ಬ್ರೇಕ್ ಆ ಲೆವೆಲ್ ಬ್ರೇಕ್ ಆಗ್ಬೇಕು, ಅದೆಲ್ಲ ನೋಡ್ಬೇಕು. ನೆಕ್ ಲೈನ್ ಇದೆಲ್ಲ ಇದೆ. ನೆಕ್ ಲೈನ್ ಅಂತ ಹೇಳುದು ಇದು, ಇಲ್ಲಿದೀಗ ನೆಕ್ ಲೈನ್. ಈ ನೆಕ್ ಲೈನ್ ಬ್ರೇಕ್ ಆದ್ರೆ ನಿಮ್ಗೆ ಒಂದು ದೊಡ್ಡ ಮೂವ್ಮೆಂಟ್ ಸಿಗ್ಬಹುದು. ಇದು ಬ್ರೇಕ್ ಆದ್ರೆ ಉಂಟಲ್ಲ ಈ ನೆಕ್ ಲೈನ್, ಇದು ಸಪೋರ್ಟ್ ತಗೊಂಡಿದಲ್ವಾ ಇಲ್ಲಿ ಯಾರು ಬೈಯರ್ಸ್, ಈ ನೆಕ್ ಲೈನ್ ಬ್ರೇಕ್ ಆದ್ರೆ ನಿಮ್ಗೆ ಒಂದು ದೊಡ್ಡ ಮೂವ್ಮೆಂಟ್ ಸಿಗ್ಬಹುದು. ಕನ್ಫರ್ಮ್ ಆಗಿ ಟ್ರೇಡ್ ತೆಗಿಯೋರು ಇಲ್ಲಿ ತನಕ ವೇಟ್ ಮಾಡ್ಬೇಕು, ಈ ಏರಿಯಾ ತನಕ. ಈ ಏರಿಯಾ ಬ್ರೇಕ್ ಆದಾಗೆ ನೀವು ಒಂದು ಟ್ರೇಡ್ ತೆಗಿಬಹುದು ಆಯ್ತಾ. ಅದೆಲ್ಲ ಹೇಳಿಕ್ಕಿಲ್ಲ ಟ್ರೇಡ್ ತೆಗಿಯೋದೆಲ್ಲ, ಅದು ನಿಮ್ಮ ಇಷ್ಟ. ಓಕೆ,
ನನ್ನ ಕ್ಲಾಸ್ ಇದುವರೆಗೆ PCR ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಅರ್ಥ ಆಗದವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಂದು ಏನ್ ಗೊತ್ತಾ, ನಂದು ಕಮೆಂಟ್ಸ್ ಮೊನ್ನೆಯಿಂದ ಲಾಕ್ ಆಗಿತ್ತು. ಯಾರಾದ್ರೂ ಕಮೆಂಟ್ಸ್ ಮಾಡಿದ್ರೆ ಬೇಜಾರ್ ಮಾಡ್ಬೇಡಿ, ನನಗೆ ಕಮೆಂಟ್ಸ್ ಬರ್ಲಿಲ್ಲ ಮೊನ್ನೆ 2 ವಾರದಿಂದ. ಯಾರಾದ್ರೂ ಕಮೆಂಟ್ಸ್ ಮಾಡಿದ್ರೆ ಪುನಃ ಕಮೆಂಟ್ಸ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ, ಆಯ್ತಾ. ಈಗ ಕಮೆಂಟ್ಸ್ ಬರ್ತಾ ಇದೆ, ಆದ್ರೆ ಅದು ಕನ್ಫರ್ಮ್ ಇಲ್ಲ ಬರ್ತದಾ ಇಲ್ವಾ ಅಂತ. ಕೆಲವೊಂದು ಕಮೆಂಟ್ಸ್ ಬರ್ತಾ ಇದೆ, ಆಯ್ತಾ. ನೀವು ಕಮೆಂಟ್ಸ್ ಮಾಡಿ ಇನ್ನೊಂದ್ಸಲ. ಮೊನ್ನೆ ಎಲ್ಲ ಕಮೆಂಟ್ಸ್ ಮಾಡಿದವರು ಪುನೊಮ್ಮೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ನನಗೆ ಮೊನ್ನೆದೆಲ್ಲ ಸಿಗ್ಲಿಲ್ಲ ಕಮೆಂಟ್ಸ್ ಅಂತ ಹೇಳಿದ್ರೆ, ನಂದು ಲಾಕ್ ಆಗಿತ್ತು ಕಮೆಂಟ್ಸ್. ನಾನು ಡಿಸೇಬಲ್ ಮಾಡಿದ್ದೆ ಗೊತ್ತಿಲ್ಲದೆ, ಆಯ್ತಾ. ನಂದು ಕ್ಲಾಸ್ ಎಲ್ಲ ವಾಚ್ ಮಾಡಿದವರಿಗೆ ಥ್ಯಾಂಕ್ಸ್. ಎಲ್ರು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಶೇರ್ ಮಾಡಿ, ಆದ್ಮೇಲೆ ಲೈಕ್ಸ್ ಕೊಡಿ, ಆಯ್ತಾ. ಅಕೌಂಟ್ ಯಾರೆಲ್ಲ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಒಂದ್ಸಲ ಅಕೌಂಟ್ಸ್ ಓಪನ್ ಮಾಡಿ. ಓಕೆ, ಥ್ಯಾಂಕ್ ಯು.